ಆ, ಎಲ್ಲ ಎಲ್ಲ ಆ, ಸಂಬಂಧಗಳಲ್ಲಿ ಭಗವಂತನ ಭಗವಂತನ ಮೇಲೆ ನಾವು ಕೋಪದಿಂದ, ದ್ವೇಷದಿಂದ, ಭಯದಿಂದ, ಸ್ನೇಹದಿಂದ, ಕಾಮದಿಂದ ಯಾವ ಥರ ನಡ್ಕೊಂಡ್ರು ಅವನ ಗತಿ ಕೊನೆಯದು ಒಂದೇ ಅಂತೆ. ಏನದು ಗತಿ? ಮುಕ್ತಿ. ಮುಕ್ತಿ ಸಿಗತ್ತೆ. ಸೊ ಅದಕ್ಕೆ ಡೌಟ್ ಬರುತ್ತೆ. ಏನು? ನೀವು ಕೇಳ್ದಂಗೆ ನಿಂದಾಂ ಭಗವತ ಶೃಣ್ವಂ ತತ್ಪರಸ್ಯ ಜನಸ್ಯ ವಾ ತಥೋ ನಾಪೈತಿ ಯಃ ಸೋಪಿ ಯಾತ್ಯಧೋ ಸುಕೃತಾಚ್ಯುತಃ. ಆದರೆ ಶಾಸ್ತ್ರ ಏನು ಹೇಳುತ್ತೆ? ನಿಂದಾಂ ಭಗವತ ಶೃಣ್ವಂಸ್, ಬರೀ ಶೃಣ್ವಂಸ್ ಅಂದ್ರೆ ಶ್ರವಣೋಪಿ ದೋಷ ಉಕ್ತ, ಬರೀ ನಿಂದನೆ ಕೇಳಿಸ್ಕೊಂಡ್ರೆ ಸಾಕು, ಅವನು ಯಾತಿ ಅಧೋ ಸುಕೃತಾಚ್ಯುತ, ಸುಕೃತಿ ಕಳ್ಕೊಂಡು ಅಧೋಗತಿ ಆಗತ್ತೆ, ನರಕ ಯೋನಿಗೆ ಹೋಗಿ ಸೇರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಇದೇನಪ್ಪ, ಬರೀ ಕೇಳಿಸ್ಕೊಂಡ್ರೆ ನರಕಕ್ಕೆ ಹೋಗ್ತೀವಿ, ಇನ್ನು ಬೈದ್ ಬಿಟ್ರೆ ಇನ್ನೇನಾಗತ್ತೆ? ಆದರೆ ಶಿಶುಪಾಲ ಬೈದ್ ಬಿಟ್ಟಿದ, ಆಮೇಲೆ ಆಕ್ರಮಣ ಮಾಡ್ದ, ಭಗವಂತನ ಸಾಯಿಸಕ್ಕೆ ಪ್ರಯತ್ನ ಮಾಡ್ದ. ಸೊ ಈ ತರ ಎಲ್ಲ ದೊಡ್ಡ ದೊಡ್ಡ ಘೋರ ಅಪರಾಧಗಳನ್ನು ಮಾಡಿದ್ದ. ಅವನ್ಗೆ ಹೇಗೆ ಮುಕ್ತಿ ಸಿಕ್ತು ಅಂತ ಡೌಟ್ ಬರುತ್ತೆ. ಶಾಸ್ತ್ರದಲ್ಲಿ ಇನ್ನೊಂದು ಮಾತಿದೆ: ಕರ್ಮಣಾ ಮನಸಾ ವಾಚಾ ಯೋ ದ್ವಿಷ್ಯಾದ್ ವಿಷ್ಣುಮವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತಿ ಸಮಾಃ. ಕರ್ಮಣ ಮನಸ ವಾಚ, ಈ ಕರ್ಮ ಮನಸ ವಾಚದಿಂದ ಯಾರು ದ್ವಿಷತ್ಯ ವಿಷ್ಣು, ಭಗವಂತನ ಅವಮಾನ ಮಾಡ್ತಾರೆ, ದ್ವೇಷ ಮಾಡ್ತಾರೆ, ಮಜ್ಜಂತಿ ಪಿತರಸ್ತಸ್ಯ, ಪಿತೃಗಳ ಜೊತೆ ಏಳು ಏಳು ಪೀಳಿಗೆಗಳು ಎಲ್ಲಿ ಹೋಗ್ತಾರೆ? ನರಕೆ ಶಾಶ್ವತಿ ಸಮ, ಶಾಶ್ವತ ಕಾಲಕ್ಕೆ ನರಕಕ್ಕೆ ಹೋಗಿ ಬೀಳ್ತಾರೆ. ಅದಕ್ಕೆ ಭಗವಂತನ ಬ್ಲಾಸ್ಫೀಮ್ ಮಾಡಬಾರ್ದು, ಅಪರಾಧ ಮಾಡಬಾರ್ದು, ಅವಮಾನ ಮಾಡಬಾರ್ದು. ಭಗವಂತನಿಗೆ ಏನಿದ್ರು ಬೇಕಾದ್ರೆ ಭಕ್ತರಿದ್ರೆ ಸ್ವಲ್ಪ ಕಣ್ಣೀರ್ ಹಾಕ್ಬಿಟ್ಟು ಏನೋ ಪ್ರೀತಿಯಿಂದ ಬೈತಾರೆ, ಪರವಾಗಿಲ್ಲ, ಕಷ್ಟಗಳು ಬಂದಾಗ. ಆದರೆ ದ್ವೇಷಿಗಳು ಭಗವಂತನಿಗೆ ಅವಮಾನ ಮಾಡ್ತಾರೆ, ಅಪರಾಧ ಮಾಡ್ತಾರೆ, ಸಾವಿರಾರು ಜನರ ಮುಂದೆ ಭಗವಂತನ ಬಗ್ಗೆ ತಪ್ಪಾಗಿ ಹೇಳ್ತಾರೆ. ಅಂಥವರೆಲ್ಲ ದ್ವೇಷಿಗಳು, ಅವ್ರಿಗೆ ಘೋರವಾದ ಒಂದು ರಿಯಾಕ್ಷನ್ ಇರುತ್ತೆ. ಸೊ ಶಿಶುಪಾಲ್ ಅದನ್ನೇ ಮಾಡಿದ್ದ. ಸೊ ಆದರೂ ಅವನಿಗೆ ಮುಕ್ತಿ ಸಿಕ್ತು. ಸೊ ನಾರದರು ಹೇಳ್ತಿದ್ದಾರೆ: ಯಥಾ ವೈರಾಣು ಬಂಧೇನ ಮರ್ತ್ಯಸ್ತತ್ಮಯತಾಮಿಯಾತ್ ನ ತಥಾ ಭಕ್ತಿ ಯೋಗೇನ ಇತಿ ಮೇ ನಿಶ್ಚಿತಾ ಮತಿ. ಯಥಾ ವೈರಾಣು ಬಂಧೇನ, ಯಾವ ತರ ವೈರಿತನದಿಂದ ಅವನು ಮುಕ್ತಿ ಪಡೆದ್ನೋ ಆ ತರ ನ ತಥಾ ಭಕ್ತಿ ಯೋಗೇನ, ಆ ರೀತಿ ಭಕ್ತಿಯಲ್ಲೂ ನಾವು ಮಾಡೋಕ್ಕಾಗಲ್ಲ. ನಾವು ಭಕ್ತಿಯಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು ನಮ್ಗೆ ಅಷ್ಟು ಪ್ರೀತಿ ಬರಲ್ಲ. ಆದ್ರೆ ಅವನು ವೈರಿತನದಿಂದನೇ ಅವನು ಭಗವಂತನ ನೆನೆಸ್ಕೊಂಡು ಅವನಿಗೆ ಮುಕ್ತಿ ಸಿಕ್ತು. ಸೊ ಇತಿಮೇ ನಿಶ್ಚಿತಾಮತಿ. ಸೊ ಇದು ನನ್ನ ಅಭಿಪ್ರಾಯ. ಏನಂದ್ರೆ ಬ ವೈರಿತನದಿಂದನೂ ನಾವು ಭಗವಂತನ ಪಡಿಬಹುದು, ಅದೇ ಶ್ರೇಷ್ಠ ಅಂತ ನಾರದರು ವಿನಮ್ರತೆಯಿಂದ ಹೇಳ್ತಾರೆ. ಆಕ್ಚುಲಿ ಭಕ್ತಿನೇ ಶ್ರೇಷ್ಠ, ಆದ್ರೆ ಆ ವೈರಿತನದಿಂದನೂ ಶಿಶುಪಾಲನ್ಗೆ ಸಿಕ್ತು. ಸೊ ಅದಕ್ಕೆ ಉದಾಹರಣನೂ ಕೊಡ್ತಾರೆ ನಾರದರು. ಹೇಗೆ ಅಂದ್ರೆ: ಕೀಟಪೇಶಾಸ್ಕೃತ ವೃದ್ಧ ಕುಡ್ಯಾಯಾಂ ತಮ್ಮನುಸ್ಮರನ್ ಸಂಭ್ರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಏವಂ ಕೃಷ್ಣೇ ಭಗವತಿ ಮಾಯಾ ಮನುಜ ಈಶ್ವರೇ ವೈರೇಣ ಪೂತ ಪಾಪ್ಮಾನ ಸ್ತಮಾಪುರ್ ಅನುಚಿಂತಯನ್. ಅಂದ್ರೆ ಕೀಟ ಪೇಶಾಸ್ಕೃತ ವೃದ್ಧ ಕುದ್ಯಾಯಾಂತ ಮನುಸ್ಮರನ್. ಒಂದು ಹುಳ ಇರುತ್ತೆ, ಕುಡ್ಡಿ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ, ನಾರ್ತ್ ಕರ್ನಾಟಕ ಅಲ್ಲಿ. ಬೆಂಗಳೂರು ಕನ್ನಡ ನನಗೆ ಬರಲ್ಲ. ಕುಡ್ಡಿ ಅಂದ್ರೆ ಒಂದು ಕೆಂಪು ಬಣ್ಣದ್ದು ಒಂದು ಹುಳ ಇರುತ್ತೆ, ನೀರ್ ಹತ್ರನೇ ಓಡಾಡತ್ತೆ. ಅದೇನ್ ಮಾಡತ್ತೆ, ಕೆಲವೊಂದು ಹುಳುಗಳನ್ನ ಗೋಡೆ ತುದಿಯಲ್ಲಿ ಅದನ್ನ ಬಚ್ಚಿಡತ್ತೆ. ಸೊ ಆ ಹೆದರಿಕೆಯಿಂದ ಆ ಹುಳ ಮುಂದಿನ ಜನ್ಮದಲ್ಲಿ ಅದಕ್ಕೂ ಅದೇ ದೇಹ ಸಿಗತ್ತೆ. ಸೊ ಅದೇ ರೀತಿ ಏವಂ ಕೃಷ್ಣೇ ಭಗವತಿ ಮಾಯಾ ಮನುಜ ಈಶ್ವರೇ ವೈರೇಣ ಪೂತ ಪಾಪ್ಮಾನಃ. ಇದೇ ರೀತಿ ಭಗವಂತನನ್ನು ಯಾರಾದರೂ ನೆನೆಸ್ಕೊಂಡ್ರೆ, ದ್ವೇಷದಲ್ಲಾಗ್ಲಿ, ಕೋಪದಲ್ಲಾಗ್ಲಿ, ಪ್ರೀತಿ ಆಗ್ಲಿ, ಕಾಮ ಆಗ್ಲಿ, ಸ್ನೇಹ ಆಗ್ಲಿ, ಯಾವುದೇ ರೀತಿಯಲ್ಲಿ ಭಗವಂತನ ನೆನೆಸ್ಕೊಂಡಾಗ ಏನಾಗತ್ತೆ? ಮಾಯಾ ಮನಜ ಈಶ್ವರೇ ವೈರೇಣ ಪೂತಪ, ಇದೇ ರೀತಿ ವೈರಿತನದಲ್ಲೂ ಪೂತ ಪಾಪಮಾನಃ ಅಂದ್ರೆ ಪ್ಯೂರಿಫಿಕೇಶನ್. ಪೂತ ಅಂದ್ರೆ ಪ್ಯೂರಿಫಿಕೇಶನ್, ಪ್ಯೂರಿಫಿಕೇಶನ್ ಆಗತ್ತೆ. ತಮಾಪುರ ಅನುಚಿಂತಯಂ, ಭಗವಂತನ ನೆನೆಸ್ಕೊಂಡಿದ್ದಕ್ಕೆ ಅವರ ಪ್ಯೂರಿಫಿಕೇಶನ್ ಆಗತ್ತೆ. ಈ ತರ ಸುಮಾರು ಭಾಗವತಂದಲ್ಲಿ ಎಲ್ಲ ಕಡೆ ಇದೆ. ತಥೈವ ಚಾನ್ಯ ನರಲೋಕವೀರ ಯಾಹವೇ ಕೃಷ್ಣ ಪಾದಾರವಿಂದಂ ನೇತ್ರೇ ಪಿಬಂತೋ ನಯನಾಭಿರಾಮಂ. ಪಾರ್ಥಾಸ್ತ್ರಪೂತ ಪದಮಾಪುರಸ್ಯ.
ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ರೂ ಪದಮಾಪುರಸ್ಯ, ಎಲ್ರಿಗೂ ಮುಕ್ತಿ ಸಿಕ್ತು, ಎಲ್ರಿಗೂ ಭಗವಂತನ ವೈಕುಂಠ ಧಾಮ ಸಿಕ್ತು. ಭಗವಂತನ ನೋಡ್ತಾ ನೋಡ್ತಾ ಯುದ್ಧ ಮಾಡಿ ದೇಹವನ್ನು ಬಿಟ್ಟಾಗ ಅವ್ರಿಗೆ ಆ ಸೌಭಾಗ್ಯ ಸಿಕ್ತು. ಸೊ ಹಂಗಾಗಿ ಭಗವಂತನ ನೆನೆಸ್ಕೊಳ್ಳೋದು ಇಂಪಾರ್ಟೆಂಟು. ಕಾಮಾದ್ವೇಷಾದ್ ಭಯಾತ್ ಸ್ನೇಹಾದ್ ಯದಾ ಭಕ್ತೇಶ್ವರೇ ಮನ ಆವೇಶ ತದಘಂ ಹಿತ್ವಾ ಬಹವಸ್ತದ್ಗತಾಂ ಗತಃ. ಕಾಮದ್ವೇಷ ಭಯ ಸ್ನೇಹ ಭಕ್ತಿ ಯಾವ ರೀತಿಯಲ್ಲೂ ನಾವು ಭಗವಂತನ ನೆನೆಸ್ಕೊಂಡ್ರು ನಮಗೆ ಬೆನಿಫಿಟ್ ಸೇಮ್, ರಿಸಲ್ಟ್ ಸೇಮ್. ಸೊ ನಾರದರು ಮತ್ತೆ ಉದಾಹರಣೆ ಕೊಡ್ತಾರೆ, ಯಾವ್ಯಾವ ಡಿವೋಟೀಸು, ಯಾವ್ಯಾವ ದ್ವೇಷಿ ಜನ ಯಾವ ಥರ ಭಗವಂತನ ಧಾಮಕ್ಕೆ ಹೋಗಿ ಸೇರಿದ್ರು ಅಂತ. ಗೋಪ್ಯ ಕಾಮಾತ್ ಭಯಾತ್ ಕಂಸೋ, ಗೋಪಿಯರು ಕಾಮದಿಂದ ಭಗವಂತನ ಪಡೆದರು. ಭಯಾತ್ ಕಂಸೋ, ಕಂಸ ಭಯದಿಂದ. ದ್ವೇಷಾತ್ ಚೈದ್ಯಾದಯೋ ನೃಪಃ, ಚೈದಿ ರಾಜ ಅಂದ್ರೆ ಶಿಶುಪಾಲ ಏನು ದ್ವೇಷದಿಂದ. ಸಂಬಂಧ ವೃಷ್ಣಯ ಸ್ನೇಹಾತ್, ಸಂಬಂಧದಿಂದ ಯಾರು ವೃಷ್ಣಿಗಳು. ಆಮೇಲೆ ಸ್ನೇಹ, ಸ್ನೇಹದಿಂದ ಯೂಯಂ ಭಕ್ತ್ಯಾವಯಂ ವಿಭೋ, ಆ, ಭಕ್ತಿಯಿಂದ ನೀವೆಲ್ಲ ಪಾಂಡವರು. ಕಥಮೋಪಿ ನ ವೇಣ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪಿ ಪಾಯೇನ ಮನ ಕೃಷ್ಣ ನಿವೇಶಯೇತ್. ಆದ್ರೆ ಇನ್ನೊಬ್ಬ ದ್ವೇಷಿ ವ್ಯಕ್ತಿನೂ ಇದ್ದ. ಯಾರದು? ಅವನು ಯಾರಂದ್ರೆ ವೇಣ ರಾಜ. ವೇಣ ರಾಜ ಪೃಥು ಮಹಾರಾಜ ಅವರ ತಂದೆ. ಸೊ ಅವನು ದೊಡ್ಡ ದ್ವೇಷಿ. ಕಥಮೋಪಿನ ವೇಣ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ, ಅವನು ಈ ರೀತಿ ದ್ವೇಷ ಕೋಪ ಭಯ ಸ್ನೇಹದಿಂದ ಯಾವತ್ತೂ ಅವನು ಭಗವಂತನ ನೆನೆಸ್ಕೊಂಡೇ ಇಲ್ಲ. ಅವನು ನಾಸ್ತಿಕನೇ, ಆದರೆ ಭಗವಂತನ ಅವನು ನೆನೆಸ್ಕೊಂಡೇ ಇಲ್ಲ. ಅವನು ಬರೀ ಬೇರೆಯವ್ರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದ. ನಾನೇ ದೇವರು, ನನ್ನನ್ನು ಮುಗಿಬೇಕು, ಹಾಗೆ ಹೀಗೆ ಅಂತ ಈ ಬ್ರಾಹ್ಮಣತ್ವ ಧರ್ಮವನ್ನು ನಾಶ ಮಾಡಿದ್ದ ಅವನು. ಆದರೆ ಭಗವಂತನ ಅವನು ಯಾವತ್ತೂ ನೆನೆಸ್ಕೊಂಡಿಲ್ಲ. ಭಗವಂತನ ಮೇಲೆ ಅವನಿಗೆ ದ್ವೇಷ ಇತ್ತು, ಆದರೆ ಅವನು ಈ ಥರ ಭಗವಂತನ ಸಚ್ಚಿದಾನಂದ ಸ್ವರೂಪದ ಮೇಲೆ ಗಮನ ಕೊಟ್ಟು ದ್ವೇಷ ಮಾಡಿಲ್ಲ. ಅವನು ನೋಡೇ ಇಲ್ಲ. ಸೊ ಹಂಗಾಗಿ ಕಥಮೋಪಿನ ವೇಣಸ್ಯ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನ ಕೃಷ್ಣ ನಿವೇಶಯೇತ್. ಅಂದ್ರೆ ಏನಕೇನ ಪ್ರಕಾರೇನ ಮನ ಕೃಷ್ಣ ನಿವೇಶಯೇತ್, ಹೆಂಗಾದ್ರೂ ಮಾಡಿ ಮನಃ ಕೃಷ್ಣ ನಿವೇಶಯೇತ್, ಕೃಷ್ಣನ ಮೇಲೆ ಮನಸ್ಸು ಬರಬೇಕು. ಹೆಂಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ಆದರೆ ಭಗವಂತನ ಮೇಲೆ ಚಾಂಟಿಂಗ್ ಇಂದ ಮಾಡಿ. ಚಾಂಟಿಂಗ್ ಇಂದ ಮಾಡಕ್ ಆಗ್ತಾ ಇಲ್ವಾ? ಸರಿ, ಪರವಾಗಿಲ್ಲ. ಭಾಗವತಂ ಕೇಳಿ, ಭಾಗವತಂ ಇಂದ ಮನಸ್ಸು ಭಗವಂತನ ಮೇಲೆ ಬರ್ತಾ ಇಲ್ವಾ? ಪರವಾಗಿಲ್ಲ. ಕುಕಿಂಗ್ ಮಾಡುವಾಗ ಭಗವಂತನ ನೆನೆಸ್ಕೊಳ್ಳಿ. ನಾನು ಕುಕಿಂಗ್ ಮಾಡೋದು ಚೆನ್ನಾಗಿ ನಾನು ಭಗವಂತನಿಗೆ ನಾನು ಭೋಗ ಕೊಡ್ತೇನೆ. ಕುಕಿಂಗ್ ಮಾಡುವಾಗ ಭಗವಂತನ ಜ್ಞಾಪಕ ಬರ್ತಾ ಇಲ್ವಾ? ಪರವಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ವಿಗ್ರಹ ನೋಡಿ, ವಿಗ್ರಹ ನೋಡಿಕೊಂಡು ಭಗವಂತನ ಮನಸ್ಸಲ್ಲಿ ಬರ್ತಾ ಇದ್ದಾನ ನೋಡಿ. ಅಲ್ಲೂ ಬರ್ತಾ ಇಲ್ಲ ಮನಸ್ಸು, ಪರವಾಗಿಲ್ಲ. ಇನ್ನೇನಾದ್ರೂ ಟ್ರೈ ಮಾಡಿ, ಹೆಂಗಾದ್ರೂ ಮಾಡಿ. ತಸ್ಮಾತ್ ಕೇನಾಪ್ಯುಪಾಯೇನ, ಏನಾದ್ರೂ ಒಂದು ಉಪಾಯ ಮಾಡಿ ಮನ ಕೃಷ್ಣ ನಿವೇಶಯೇ. ಏನೂ ಆಗಿಲ್ಲ ಅಂದ್ರೆ ಇಲ್ಲಿ ನಾರದರು ದ್ವೇಷನೂ ಮಾಡಿ ಕೋಪನೂ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಕಲಿಯುಗದಲ್ಲಿ ಇದೆಲ್ಲ ಸಾಧ್ಯ ಇಲ್ಲ. ಅದಕ್ಕೆಲ್ಲ ದೊಡ್ಡ ರಾಕ್ಷಸರಾಗಿರ್ಬೇಕು ನಾವು, ಆಗ್ಲೇ ಸಾಧ್ಯ. ಇಲ್ಲ ಅಂದ್ರೆ ಭಗವಂತನ ನೆನೆಸ್ಕೊಳಕ್ ಆಗಲ್ಲ ಕಲಿಯುಗದಲ್ಲಿ. ಬೆಸ್ಟ್ ಅಂದ್ರೆ ಭಕ್ತಿ. ಭಕ್ತಿ ಏನು ಅನುಕೂಲ್ಯವಾದದ್ದು ಭಕ್ತಿ. ಭಕ್ತಿ ಪ್ರತಿಕೂಲ ಇಲ್ಲ. ಪ್ರತಿಕೂಲ ಬರೀ ದ್ವೇಷ ಕೋಪ ಅಹಂಕಾರದಿಂದ ನಾವು ನೆನೆಸ್ಕೊಳ್ಳೋದು. ಆದರೆ ಭಕ್ತಿ ಅನುಕೂಲವಾದದ್ದು. ಸೊ ಅನುಕೂಲದಿಂದನೇ ನಾವು ಫೇವರಬಲ್ ಡಿವೋಷನಲ್ ಸರ್ವಿಸ್ ಇಂದಾನೇ ನಾವು ಭಗವಂತನ ನೆನೆಸ್ಕೋಬೇಕು. ಓಕೆ. ಸೊ ಈ ಥರ ನಾರದರು ಯುಧಿಷ್ಠಿರ್ ಮಹಾರಾಜ್ ಅವ್ರಿಗೆ ಹೇಳ್ತಾರೆ. ಸೊ ಈ ಇದರಲ್ಲಿ ಇಲ್ಲೊಂದು ತತ್ವ ಇದೆ. ಏನ್ ತತ್ವ ಇದೆ ಅಂದ್ರೆ, ಎಲ್ಲ ಕಲ್ಪಗಳಲ್ಲಿ ಬ್ರಹ್ಮನ ಒಂದು ದಿವಸ, ಒಂದು ಕಲ್ಪ ಅಂದ್ರೆ ಏನು? 43,00,000 ಟೈಮ್ಸ್. ಅದು ಎಷ್ಟಾಗತ್ತೆ ಗೊತ್ತಿಲ್ಲ ನನಗೆ. ಸೊ 43,00,000 ಟೈಮ್ಸ್ ಅಂದ್ರೆ 43,00,000 ವರ್ಷಗಳು. ಅದು ಒಂದು ಕಲ್ಪ. ಅದರಲ್ಲಿ 1,000 ಚತುರ್ಯುಗಗಳು, ಸತ್ಯ ತ್ರೇತ ದ್ವಾಪರ ಕಲಿ, ಸತ್ 1,000 ಇರುತ್ತೆ. ಅದರಲ್ಲಿ ಒಂದೇ ಒಂದು ಸರ್ತಿ ನರಸಿಂಹದೇವರ ಅವತಾರ ಆಗತ್ತೆ. ಅದೇ ರೀತಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಲ್ಲ ಒಂದೇ ಒಂದು ಸರ್ತಿ ಬರ್ತಾರೆ. ಸೊ ಈ ಬ್ರಹ್ಮನ ಒಂದು ಕಲ್ಪದಲ್ಲಿ, ಪ್ರತಿ ಕಲ್ಪದಲ್ಲಿ ಜಯ ವಿಜಯ ಬರೋದಿಲ್ಲ.
ಎಷ್ಟೋ ಕಲ್ಪಗಳಲ್ಲಿ ದಾನವರೇ ಬರ್ತಾರೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಕುಂಭಕರ್ಣ, ರಾವಣ, ಶಿಶುಪಾಲ, ದಂತವಕ್ರ ಇವರೆಲ್ಲ ದಾನವರೇ, ನಿಜವಾಗ್ಲೂ ದಾನವರೇ. ಒಂದೊಂದು ವೇಳೆ ಆ ಸರಿಯಾದ ದಾನವರು ಇರಲಿಲ್ಲ ಅಂದ್ರೆ ಭಗವಂತನೇ ಅರೇಂಜ್ ಮಾಡಿ ಜಯ ವಿಜಯನ ಕರೆಸ್ಕೊಳ್ತಾರೆ. ಸೊ ಪ್ರತಿ ಸರ್ತಿ ಜಯ ವಿಜಯ ಬರೋದಿಲ್ಲ. ಸೊ ಹಂಗಾಗಿ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಂಹಾರ ಆದಾಗ, ಸುಮಾರು ಸರ್ತಿ ಇವರ ಸಂಹಾರ ಆದಾಗ ಅವ್ರಿಗೆ ವೈಕುಂಠ ಮುಕ್ತಿ ಸಿಗೋದಿಲ್ಲ. ಅವ್ರಿಗೆ ಕೊನೆಗೆ ಏನ್ ಸಿಗತ್ತೆ? ಅವ್ರಿಗೆ ಬ್ರಹ್ಮಜ್ಯೋತಿ ಅಂದ್ರೆ ಸಾಯುಜ್ಯ ಮುಕ್ತಿ ಸಿಗತ್ತೆ. ವೈಕುಂಠ ಮುಕ್ತಿ ಸಿಗೋದಿಲ್ಲ. ವೈಕುಂಠ ಮುಕ್ತಿ ಬರೀ ಜಯ ವಿಜಯಗೆ ಮಾತ್ರ ಸಿಕ್ಕಿತ್ತು ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಬಂದಾಗ. ಯಾಕೆಂದ್ರೆ ಅವರು ಭಕ್ತರು. ಭಕ್ತಿಯಿಂದಾನೇ ಮಾತ್ರ ನಾವು ವೈಕುಂಠ ಧಾಮ ಪಡೆಯಬಹುದು. ದಾನವರಾಗಿ ಯಾರು ವೈಕುಂಠ ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಶಾಸ್ತ್ರ ಏನ್ ಹೇಳತ್ತೆ? ಆ ದ್ವೇಷಿ ಜನ, ರಾಕ್ಷಸರು, ಅವರು ಭಗವಂತನ ಜೊತೆ ಯುದ್ಧ ಮಾಡಿದಾಗ, ಅಪರಾಧ ಮಾಡಿದಾಗ, ಅವ್ರ ಸಂಹಾರ ಆದ್ರೆ ಅವ್ರಿಗೆ ಸಾಯುಜ್ಯ ಮುಕ್ತಿ ಸಿಗತ್ತೆ. ಭಕ್ತರಿಗೆ ಮಾತ್ರ ವೈಕುಂಠ ಮುಕ್ತಿ ಸಿಗತ್ತೆ. ಇಲ್ಲೊಂದು ಪ್ರಶ್ನೆ ಬರ್ಬೋದು. ಆ ಏನು ಅಂದ್ರೆ, ಕಂಸನಿಗೆ ಮತ್ತೆ ಅಘಾಸುರನ್ಗೆ, ಆಮೇಲೆ ಬಕಿ ಅಂದ್ರೆ ಪೂತನಾಗೆ, ಆಮೇಲೆ ಪೌಂಡ್ರಕ, ಇವರು ಎಲ್ಲ ವೈಕುಂಠ ಮುಕ್ತಿ ಸಿಕ್ಕಿದೆ ಅಂತ ಆ, ಭಾಗವತಂ ಹೇಳತ್ತೆ. ಸೊ ಅದಕ್ಕೆ ಆನ್ಸರು ಇದೆ. ಅದಕ್ಕೆ ಏನ್ ಆನ್ಸರ್ ಇದೆಯಂದ್ರೆ, ಅವ್ರಿಗೆ ವೈಕುಂಠ ಮುಕ್ತಿ ಸಿಕ್ಕಿರಬಹುದು, ಆದ್ರೆ ಅವರು ಯಾವ ಆಮ್, ಸಖಾಭಾವದಲ್ಲಿ, ವಾತ್ಸಲ್ಯ ಭಾವದಲ್ಲಿ, ಮಾಧುರ್ಯ ಭಾವದಲ್ಲಿ, ದಾಸ್ಯ ಭಾವದಲ್ಲಿ ಅವ್ರಿಗೆ ವೈಕುಂಠ ಮುಕ್ತಿ ಸಿಕ್ಕಿಲ್ಲ. ಅವ್ರಿಗೆ ವೈಕುಂಠ ಮುಕ್ತಿ ಸಿಕ್ಕಿದೆ, ಆದರೆ ಅವರ ಆನಂದ ಬಂದು ಅದು ಬ್ರಹ್ಮ ಸಾಯುಜ್ಯ ಆನಂದ ಮಾತ್ರ ಇದೆ. ಅಂದ್ರೆ ಸಾಯುಜ್ಯ ಮುಕ್ತಿಯಲ್ಲಿ ಏನ್ ಆನಂದ ಇದೆ? ಬ್ರಹ್ಮಾನಂದ. ಬ್ರಹ್ಮಾನಂದ ಭವೇ ದೇಶ ದ್ವಿಕ್ಪರಾರ್ಧ ಗುಣಿಕೃತ ನೈತಿ ಭಕ್ತಿ ಸುಖಾಂಬೋಧೆ ಪರಮಾಣು ತುಲಾಮಪಿ. ಆ? ಈ ಭಕ್ತಿ ಆನಂದದ ಎದುರುಗಡೆ ಅದು ಒಂದು ಸಮುದ್ರದ ತರಾನೇ ಇದೆ. ತುಂಬಾ ಆಳವಾಗಿದೆ ಭಕ್ತಿ ಸಮುದ್ರ. ಸೊ ಆ ಸಮುದ್ರದ ಎದುರುಗಡೆ ಈ ಸಾಯುಜ್ಯ ಬ್ರಹ್ಮಾನಂದ ಒಂದು ಹನಿ ತರ ಇದೆ. ಪರಮಾಣು ತುಲಾಮಪಿ. ಪರಮಾಣು ಅಣು ತುಲಾಮಪಿ, ಒಂದೇ ಒಂದು ಹನಿ ನೀರ ಇದ್ದಂಗೆ ಇದೆ, ಅಷ್ಟೇ ಆನಂದ. ಸೊ ಆ ಆನಂದ ಇವ್ರಿಗೆಲ್ಲ ಸಿಕ್ತು. ಯಾರಿಗೆ? ಕಂಸನ್ಗೆ, ಪೂತನಾಗೆ, ಅಘಾಸುರನ್ಗೆ, ಆಮ್, ಪೌಂಡ್ರಕ, ದುರ್ಯೋಧನ, ಈ ತರ. ಸೊ ನಿಜವಾಗ್ಲೂ ಭಕ್ತಿ ಆನಂದ ಯಾರಿಗೆ ಸಿಗತ್ತೆ? ಯಾರು ಭಕ್ತಿ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅವ್ರದ್ದು ಸಂಪೂರ್ಣ ಪರ್ಫೆಕ್ಟ್ ವೈಕುಂಠ ಮುಕ್ತಿ. ಸೊ ಆ ರೀತಿ. ಇನ್ನೊಂದು ಕೆಲವೊಂದು ಆ ಕಲ್ಪಗಳಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗೆ ಆ ಸಾಯುಜ ಮುಕ್ತಿನೂ ಸಿಗೋದಿಲ್ಲ. ಅವ್ರಿಗೆ ನೆಕ್ಸ್ಟ್ ಜನ್ಮದಲ್ಲಿ ರಾವಣ ಕುಂಭಕರ್ಣನಾಗಿ ಬರ್ತಾರೆ. ಅವ್ರಿಗೆ ಒಂದು ಆಪ್ಯುಲೆನ್ಸ್ ಅಂದ್ರೆ ಒಂದು ಐಶ್ವರ್ಯ ಮಾತ್ರ ಸಿಗತ್ತೆ. ಆಮೇಲೆ ಕೃಷ್ಣ ಬಂದು ಅವ್ರನ್ನ ಸಂಹಾರ ಮಾಡಿದಾಗ ಅವ್ರಿಗೆ ಸಾಯುಜ್ಯ ಮುಕ್ತಿ ಸಿಗತ್ತೆ. ಸೊ ನೇರವಾಗಿ ಒಂದು ಎರಡು ಜನ್ಮದಲ್ಲಿ ಅವ್ರಿಗೆ ಮತ್ತೆ ತಿರ್ಗಾ ಹುಟ್ಟು ಬರಬೇಕಾಗತ್ತೆ. ಮೂರನೇ ಜನ್ಮದಲ್ಲಿ ಮಾತ್ರ ಅವ್ರಿಗೆ ಸಾಯುಜ್ಯ ಮುಕ್ತಿ ಸಿಗತ್ತೆ. ಆ ರೀತಿ. ಸೊ ನಾರದ ಯುಧಿಷ್ಠಿರ ಮಹಾರಾಜ ಅವ್ರಿಗೆ ಹೇಳ್ತಿದ್ದಾರೆ, ಈ ಜಯ ವಿಜಯನೇ ಬಂದಿರೋದು ಅಂತ. ಅಂದ್ರೆ ಈ ಕಲ್ಪದಲ್ಲಿ ಜಯ ವಿಜಯ ಬಂದಿರೋದು, ಬೇರೆ ಕಲ್ಪಗಳಲ್ಲಿ ಜಯ ವಿಜಯ ಬರೋದಿಲ್ಲ. ಸೊ ಈ ತರ ಹಿರಣ್ಯಾಕ್ಷನ ಸಂಹಾರ ಮಾಡಿದ್ಮೇಲೆ ಹಿರಣ್ಯಕಶಿಪುಗೆ ತುಂಬಾ ದುಃಖ ಆಗತ್ತೆ. ಸೊ ಹಿರಣ್ಯಕಶಿಪು ಅವನ ಅತ್ತಿಗೆಗೆ ಮತ್ತೆ ಅವ್ರ ತಾಯಿಗೆ ಎಲ್ಲ ಪ್ರವಚನ ಮಾಡ್ತಾನೆ. ಹೇಗೆ ಆತ್ಮ, ಸೊ ನಾವು ದೇಹದ ಮೇಲೆ ಆಸಕ್ತಿ ಇರಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಭಗವದ್ಗೀತಾ ಪ್ರವಚನ ಮಾಡ್ತಾನೆ. ಅವನ್ ಮಾತ್ರ ಫಾಲೋ ಮಾಡಲ್ಲ. ಸೊ ಅದಾದ್ಮೇಲೆ ಆ ಮ್, ಆಗ ಏನಾಗತ್ತೆ? ತಪಸ್ಸೆಯನ್ನ ಮಾಡ್ತಾನೆ. ಇದೆಲ್ಲ ಭಾಗವತಂದಲ್ಲಿದೆ, ನಾನು ಸ್ಕಿಪ್ ಮಾಡ್ತೀನಿ. ತಪಸ್ಸೆಗಳನ್ನೆಲ್ಲ ಮಾಡಿ ಎರಡೆರಡು ಸರ್ತಿ ಮಾಡ್ತಾನೆ. ಒಂದ್ ಸರ್ತಿ ನಾರದರು ಮತ್ತೆ ಪರ್ವತ್ ಮುನಿ ಅವರು ಅವನಿಗೆ ನಾರಾಯಣ ನಾರಾಯಣ ಅಂತ ಗಿಳಿ ರೂಪದಲ್ಲಿ ಹೇಳ್ತಾರೆ. ಅವನಿಗೆ ಡಿಸ್ಟರ್ಬ್ ಆಗತ್ತೆ. ಅವನ್ ತಿರ್ಗಾ ಮನೆಗೆ ಹೋಗ್ತಾನೆ, ಮತ್ತೆ ತಿರ್ಗಾ ಬಂದು ತಪಸ್ಸೆ ಮಾಡ್ತಾನೆ. ಆಮೇಲೆ ಅವನಿಗೆ ಬ್ರಹ್ಮನಿಂದ ವರಗಳು ಸಿಗತ್ತೆ. ಅಲ್ಲಿ ಇಲ್ಲಿ ಸಾಯೋದಿಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಆಗ ಆ, ಪ್ರಹ್ಲಾದ್ ಮಹಾರಾಜ್ ಅವರು ಆ, ಅವ್ರ ತಾಯಿ ಗರ್ಭದಲ್ಲಿರುವಾಗ ಕಯಾದುನ ಸಾಯಿಸ್ಬೇಕು ಅಂತ ದೇವತೆಯರು ಬಂದಾಗ ನಾರದರ ಅವ್ರನ್ನ ಕಾಪಾಡಿ ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಸೊ
ಭಾಗವತಂ ಬಗ್ಗೆ ಹೇಳ್ತಾರೆ. ಸೊ ಪ್ರಹ್ಲಾದ್ ಮಹಾರಾಜ್ ಗರ್ಭದಲ್ಲಿದ್ದು ಅವರು ಕೇಳಿಸ್ಕೊಂತಾರೆ ಎಲ್ಲ, ಭಗವಂತನ ಬಗ್ಗೆ, ಭಾಗವತ ಧರ್ಮದ ಬಗ್ಗೆ ಕೇಳಿಸ್ಕೊಂತಾರೆ. ಸೊ ಪ್ರಹ್ಲಾದ್ ಮಹಾರಾಜ್ ಅವರು ಹುಟ್ಟಿದಾಗ, ಹುಟ್ಟಿದ ಮೇಲೆ ಅವ್ರ ಗುಣಗಳ ಹೇಗಿತ್ತು ಚಿಕ್ಕ ವಯಸ್ಸಲ್ಲಿ ಅಂತ ಕೊಟ್ಟಿದ್ದಾರೆ. ಏನದು? ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮ ದಾಸವತ್ ಸನ್ನತಾರ್ಯಾಂಗ್ರಿ ಪಿತೃವದ್ದೀನವತ್ಸಲ ಭ್ರಾತೃವತ್ ಸದೃಶೇ ಸ್ನಿಗ್ಧೋ ಗುರುಷ್ವ ಈಶ್ವರ ಭಾವನಾ ವಿದ್ಯಾರ್ಥ ರೂಪ ಜನ್ಮಾಢ್ಯೋ ಮನಸ್ತಂಭ ವಿವರ್ಜಿತ, ಸಾರಿ ಮಾನಸ್ತಂಭ ವಿವರ್ಜಿತ. ಹ್ಮ್ ಬ್ರಹ್ಮಣ್ಯ ಶೀಲ ಸಂಪನ್ನ ಅಂದ್ರೇನು? ಅಸುರ ಕುಲದಲ್ಲಿ ಹುಟ್ಟಿದ್ರು ಅವನಲ್ಲಿ ಬ್ರಾಹ್ಮಣ ಕ್ವಾಲಿಟೀಸ್ ಇತ್ತು, ಬ್ರಾಹ್ಮಣ ಗುಣಗಳಿತ್ತು, ಬ್ರಾಹ್ಮಣನ್ ತರ ಇದ್ದ. ಬ್ರಾಹ್ಮಣ ಅಂದ್ರೆ ಯಾರು? ಶಮೋದಮ ತಪ ಶೌಚಂ ಕ್ಷಾಂತರ ಆರ್ಜವಮೇವ ಚ ಜ್ಞಾನ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಇವೆಲ್ಲ ಗುಣಗಳು ಬ್ರಾಹ್ಮಣ ಗುಣಗಳು. ಸೊ ಇವೆಲ್ಲ ಪ್ರಹ್ಲಾದ್ ಮಹಾರಾಜಲ್ಲಿ ಇತ್ತು. ಅಸುರ ಕುಲದಲ್ಲಿ ಹುಟ್ಟಿದ್ರು ಅವನಲ್ಲಿ ಇವೆಲ್ಲ ಇತ್ತು. ಬ್ರಹ್ಮಣ್ಯ ಶೀಲ ಸಂಪನ್ನ, ಸತ್ಯ ಸಂಧೋ, ಯಾವಾಗ್ಲೂ ಸತ್ಯವನ್ನು ಹೇಳ್ತಾ ಇದ್ದ. ಆಮೇಲೆ ಭಗವಂತನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅದಕ್ಕೆ ಸತ್ಯಸಂಧೋ ಅಂತ ಹೇಳ್ತಾರೆ. ಏನಾಯ್ತು? ನನ್ನ ಶಬ್ದ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಕೇಳಿಸ್ತಾ ಇದೆ. ಓಕೆ, ಸರಿ. ಆಮೇಲೆ ಸತ್ಯಸಂಧೋ ಜಿತೇಂದ್ರಿಯ, ಅವನ ಇಂದ್ರಿಯಗಳು ಸಂಯಮದಲ್ಲಿ ಇತ್ತು, ಕಂಟ್ರೋಲ್ ಅಲ್ಲಿ ಇತ್ತು. ಆಮೇಲೆ ಆತ್ಮವತ್ ಸರ್ವಭೂತಾನಾಂ, ಎಲ್ರಿಗೆ ಅವನು ತುಂಬಾ ಪ್ರೀತಿಯಿಂದ ತನ್ನನ್ನ ಹೇಗೆ ಟ್ರೀಟ್ ಮಾಡಬೇಕು ಅದೇ ರೀತಿ ಎಲ್ರನ್ನ ಟ್ರೀಟ್ ಮಾಡ್ತಾ ಇದ್ದ. ಏಕಪ್ರಿಯ ಸುಹೃತ್ತಮ, ಎಲ್ರಿಗೂ ಪ್ರಿಯವಾಗಿ ಇದ್ನು. ದಾಸವತ್ ಸನ್ನತಾರ್ಯಾಂಗ್ರಿಹಿ, ಅಂದ್ರೆ ಒಂದು ಗೌರವ ಕೊಡಬೇಕಾಗಿರೋ ಜನರಿಗೆ ದಾಸವತ್ ಅಂದ್ರೆ ಸರ್ವೆಂಟ್ ಆಗಿ ಅವ್ರಿಗೆ ಸರ್ವ್ ಮಾಡ್ತಾ ಇದ್ದ. ಸಿಂಪಲ್ ಆಗಿ ಸರ್ವೆಂಟ್ ಆಗಿ ಸರ್ವ್ ಮಾಡ್ತಾ ಇದ್ದ. ಪಿತೃವತ್ ದೀನವತ್ಸಲ, ಯಾರು ದೀನರಾಗಿದ್ರು, ಪುವರ್ ಹಾರ್ಟೆಡ್, ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ವೋ ಅಂಥವ್ರಿಗೆ ಪಿತೃವತ್ ಅಂದ್ರೆ ತಂದೆ ತರ ಅವ್ರನ್ನ ನೋಡ್ಕೊಳ್ತಾ ಇದ್ದ. ಆಮೇಲೆ ಭ್ರಾತೃವತ್ ಸದೃಶೇ ಸ್ನಿಗ್ಧೋ, ಭ್ರಾತೃ ಅಂದ್ರೆ ಬ್ರದರ್. ಸೊ ಅಣ್ಣನ ತರ ಅವನ್ ಈಕ್ವಲ್ಸ್ ಜೊತೆ ಚೆನ್ನಾಗಿ ಅವ್ರ ಜೊತೆ ಎಲ್ಲ ನಡ್ಕೊಳ್ತಾ ಇದ್ದ. ಆಮೇಲೆ ಗುರುಶ್ವ ಈಶ್ವರ ಭಾವನ, ಗುರುಗಳಿಗೆ ಯಾವ ರೀತಿ ನೋಡ್ತಾ ಇದ್ದ? ಈಶ್ವರ ಭಾವನ, ಭಗವಾನ್ ಸ್ವಯಂ ಸಾಕ್ಷಾತ್ ದೇವರಂತಾನೆ ನೋಡ್ತಾ ಇದ್ದ. ಅವ್ರು ಶುಕ್ರಾಚಾರ್ಯರಿಗೆ ಅವಮಾನ ಮಾಡಿಲ್ಲ, ಚಂಡಮರ್ಕಗೆ ಅವಮಾನ ಮಾಡಿಲ್ಲ, ಅವ್ರನ್ನ ಗುರುಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಈಶ್ವರ ರೂಪದಲ್ಲಿ ನೋಡ್ತಾ ಇದ್ರು. ವಿದ್ಯಾರ್ಥ ರೂಪ ಜನ್ಮಾಢ್ಯೋ ಮಾನಸ್ತಂಭ ವಿವರ್ಜಿತ, ಆ ವಿದ್ಯೆ, ಪ್ರಹ್ಲಾದಲ್ಲಿ ಆ ವಿದ್ಯೆ ಇತ್ತು, ಆಮೇಲೆ ಅರ್ಥ ಇತ್ತು, ದುಡ್ಡು ಇತ್ತು, ಅವ್ರ ತಂದೆ ನಂಬರ್ 1 ಟೆರರಿಸ್ಟ್, ಎಲ್ಲ ದುಡ್ಡಿದೆ. ಆಮೇಲೆ ರೂಪ ಇತ್ತು, ಜನ್ಮ ಎಲ್ಲ ಇತ್ತು, ಆದ್ರೂ ಮಾನಸ್ತಂಭ ವಿವರ್ಜಿತ, ಮಾನ ಇರಲಿಲ್ಲ, ಪ್ರೈಡ್ ಇರಲಿಲ್ಲ, ಅಹಂಕಾರ ಜಂಬ ಇರಲಿಲ್ಲ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ, ಇವು ಯಾವುದು ಪ್ರಹ್ಲಾದ್ ಮಹಾರಾಜರಲ್ಲಿ ಇರಲಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರಾ, ಪ್ರಶಾಂತ ಕಾಮೋ ರಹಿತಾಸುರೋಸುರಾ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ಅಂದ್ರೆ ವ್ಯಸನ ಅಂದ್ರೆ ಕಷ್ಟಗಳು, ತೊಂದರೆಗಳು, ಡಿಫಿಕಲ್ಟೀಸ್. ಸಾವಿರಾರು ಸರ್ತಿ ಅವ್ರ ತಂದೆಯನ್ನ ಸಾಯಿಸಕ್ ಪ್ರಯತ್ನ ಮಾಡಿದ್ರು ನೋದ್ವಿಗ್ನ ಅಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲ. ಒಂದು ಕಷ್ಟದಲ್ಲಿ ಯಾರನ್ನಾದ್ರೂ ಹಾಕಿದ್ರೆ ಅವ್ರಿಗೆ ಮೈಂಡು ಡಿಸ್ಟರ್ಬ್ ಆಗತ್ತೆ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಅವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ರು ನೋದ್ವಿಗ್ನ. ಅವನು ಉದ್ವೇಗ ಅಂದ್ರೆ ಡಿಸ್ಟರ್ಬೆನ್ಸ್, ನೋದ್ವಿಗ್ನ ಅಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲ, ಡಿಸ್ಟರ್ಬ್ ಆಗ್ತಿರ್ಲಿಲ್ಲ. ಇದು ಕಲಿಬೇಕು ನಾವು ಪ್ರಹ್ಲಾದಿಂದ. ನೋದ್ವಿಗ್ನ ಚಿತ್ತೋ ವ್ಯಸನೇಶು
ಆಮೇಲೆ ನಿಸ್ಪೃಹ ಅಂದ್ರೆ ಭೌತಿಕ ಆಸೆಗಳು ಪ್ರಹ್ಲಾದ್ ಮಹಾರಾಜಲ್ಲಿ ಇರಲಿಲ್ಲ. ಆಮೇಲೆ ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಕ್. ವಸ್ತು ಅಂದ್ರೆ ಯಾವುದಕ್ಕೆ ಬೆಲೆ ಇದೆ, ವಾಸ್ತವತ ಅಂತ ಹೇಳ್ತಾರೆ. ಅಂದ್ರೆ ಅಧ್ಯಾತ್ಮ, ಆತ್ಮಗೆ, ಪರಮಾತ್ಮನ್ಗೆ, ಭಕ್ತಿಗೆ, ಇದನ್ನ ವಸ್ತು ಅಂತ ಹೇಳ್ತಾರೆ. ಆದ್ರೆ ಅವಸ್ತು ಅಂದ್ರೆ ಅಸತ್, ಈ ಜಗತ್ತು ಮೆಟೀರಿಯಲ್, ಅಂದ್ರೆ ಯಾವುದು ಪರ್ಮನೆಂಟ್ ಇಲ್ಲ. ಈ ಜಗತ್ತಿಗೆ ಏನಂತ ಹೇಳ್ತಾರೆ, ಈ ಜಗತ್ತು ದುಃಖಾಲಯಂ ಅಶಾಶ್ವತಂ, ಅಶಾಶ್ವತ ಜಗತ್ತು. ಇದನ್ನ ಅವಸ್ತು ಅಂತ ಹೇಳ್ತಾರೆ. ವಸ್ತು ಇಲ್ಲ, ವಾಸ್ತವಿಕತೆ ಇಲ್ಲ ಇದರಲ್ಲಿ, ಅದಕ್ಕೆ ಇದನ್ನ ಅವಸ್ತು ಅಂತ ಹೇಳ್ತಾರೆ. ಸೊ ಪ್ರಹ್ಲಾದ್ ಮಹಾರಾಜ್ ಅವರು ಏನಿದ್ರು, ಅವರು ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಕ್. ಅವ್ರು ಯಾವತ್ತೂ ಅವಸ್ತು ಬಗ್ಗೆ ಕೇಳಿಸ್ಕೊಂತ ಇಲ್ಲ. ನೋಡ್ಬೇಕು ಅಂತ ಆಸೆ ಇರಲಿಲ್ಲ. ಯಾವ್ದಾದ್ರು ಸಿನಿಮಾ ನೋಡ್ಬೇಕು, ಯಾವ್ದಾದ್ರು ಸಾಂಗ್ಸ್ ಕೇಳಬೇಕು, ಬೇರೆಯವರು ಹರಟೆ ಹೊಡೆಯೋದನ್ನ ಕೇಳಬೇಕು, ಪ್ರಜಲ್ಪ ಗ್ರಾಮ್ಯ ಕಥಾ ಕೇಳಬೇಕು, ನೋಡ್ಬೇಕು ಅಂತ ಏನು ಆಸೆ ಇರಲಿಲ್ಲ. ಮೆಟೀರಿಯಲ್ ಎಂಜಾಯ್ಮೆಂಟ್ ಮಾಡಕ್ಕೆ ಅವ್ರಿಗೆ ಆಸೆ ಇರಲಿಲ್ಲ ಅಂತ ಅರ್ಥ. ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ. ದಾಂತ ಅಂದ್ರೆ ಕಂಟ್ರೋಲ್, ಶಮ ದಮ. ಅದೇ ರೀತಿ ಶಾಂತ ದಾಂತ. ಶಾಂತ ಅಂದ್ರೆ ಕಂಟ್ರೋಲ್ ಆಫ್ ಮೈಂಡ್, ದಾಂತ ಅಂದ್ರೆ ಕಂಟ್ರೋಲ್ ಆಫ್ ಸೆನ್ಸಸ್. ಸೊ ದಾಂತೇಂದ್ರಿಯ, ಇಂದ್ರಿಯಗಳು ಕಂಟ್ರೋಲ್, ಸಂಯಮದಲ್ಲಿ ಇತ್ತು. ಆಮೇಲೆ ಪ್ರಾಣ ಅವ್ರದ್ದು ಕಂಟ್ರೋಲ್ ಅಲ್ಲಿ ಇತ್ತು. ಪ್ರಾಣ ಕಂಟ್ರೋಲ್ ಅಲ್ಲಿ ಇರೋದಂದ್ರೆ ಏನು, ಪ್ರಾಣಾಯಾಮ ಮಾಡಿನೂ ನಾವು ಪ್ರಾಣ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಅಲ್ಲ, ಮೈಂಡ್ ಪೀಸ್ಫುಲ್ ಆಗಿದ್ರೆ ಪ್ರಾಣನು ಕಂಟ್ರೋಲ್ ಅಲ್ಲಿ ಇರತ್ತೆ. ಮೈಂಡ್ ಡಿಸ್ಟರ್ಬ್ ಆಗಿದ್ರೆ ಅಂತ ಹೆದರ್ಕೊಳ್ತೀವಿ, ಇಲ್ಲ ಏನೋ ಒಂದು ಉಸಿರು ಜಾಸ್ತಿ ಆಗತ್ತೆ, ಅದು ಪ್ರಾಣ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅರ್ಥ. ಸೊ ಪ್ರಾಣ ಯಾವಾಗಲೂ ಕಂಟ್ರೋಲ್ ಅಲ್ಲಿ ಇತ್ತು. ಯಾರಿಗೆ, ಪ್ರಹ್ಲಾದನ್ಗೆ. ಸೊ ದಾಂತೇಂದ್ರಿಯ ಪ್ರಾಣ ಶರೀರ, ದೇಹನೂ ಕಂಟ್ರೋಲ್ ಅಲ್ಲಿ ಇತ್ತು. ಧೀ ಇಂಟೆಲಿಜೆನ್ಸು ಕಂಟ್ರೋಲ್ ಅಲ್ಲಿ ಇತ್ತು. ಪ್ರಶಾಂತ ಕಾಮೋ ರಹಿತಾಸುರೋ ಸುರಾ. ಪ್ರಶಾಂತವಾಗಿದ್ದ ಯಾವಾಗಲೂ ಹೀಗೆ, ಈ ರೀತಿ ಪ್ರಶಾಂತ ಕಾಮೋ ರಹಿತ ಅಸುರಾಸುರ. ಅಸುರ ಕುಲದಲ್ಲಿ ಹುಟ್ಟಿದ್ರೂ ಅವನು ಸುರನಾಗಿದ್ದ ಅಂತ ಅರ್ಥ. ಹ್ಮ್ ಅವನಲ್ಲಿ ಯಾವ ತರದ್ದು ಕಾಮ ಇರಲಿಲ್ಲ, ಪ್ರಶಾಂತವಾಗಿ ಇದ್ದ ಅಂತ ಹೇಳ್ತಿದ್ದಾರೆ. ನ್ಯಸ್ತ ಕ್ರೀಡನಕೋ ಬಾಲೋ ಜಡವತ್ತನ್ಮನಸ್ತಯ ಕೃಷ್ಣಗ್ರಾಹ ಗ್ರಹೀತಾತ್ಮ ನ ವೇದ ಜಗದೀದೃಶಂ. ಕೃಷ್ಣಗ್ರಾಹ ಗ್ರಹೀತಾತ್ಮ ಅಂದ್ರೆ ಕೃಷ್ಣ ಅಂತ ಭೂತ ಪಿಶಾಚಿ ಹಿಡ್ಕೊಂಡ್ಬಿಟ್ಟಿತ್ತು ಅವನಿಗೆ ಅಂತ. ಗ್ರಾಹ ಗ್ರಹೀತ ಅಂದ್ರೆ ಏನು, ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಆ ರೀತಿ. ದೆವ್ವ ಹಿಡ್ಕೊಂಡಿರೋದು ಇವನ್ಗೆ ಅಂದ್ರೆ ಕೃಷ್ಣ ಗ್ರಾಹ ಗ್ರಹೀತ. ಕೃಷ್ಣ ಭಕ್ತಿ. ಹಾ, ಕೃಷ್ಣ ಭಕ್ತಿ ಭೂತ ಹಿಡ್ಕೊಂಡಿದೆ. ಆ ಭೂತ ನಮ್ಗೆಲ್ರಿಗೂ ಬೇಕು, ಆದ್ರೆ ಅದು ಮಾತ್ರ ನಮ್ಗೆ ಹಿಡ್ಕೊಳಲ್ಲ. ನಮ್ಗೆ ಏನಿದ್ರು ಇಂದ್ರಿಯ ತೃಪ್ತಿ ಏನಾದ್ರು ಎಲ್ಲಾದ್ರೂ ಇದ್ರೆ ಅದು ಅಂತ ಭೂತಗಳು ನಮ್ಮನ್ನ ಹಿಡ್ಕೊಳತ್ತೆ. ಸೊ ಇವನ್ಗೆ ಕೃಷ್ಣ ಗ್ರಾಹ ಗ್ರಹಿತ ಆತ್ಮ. ಇನ್ನೊಂದ್ ಕಡೆ ಜಗದಾನಂದ ಪಂಡಿತ್ ಅವ್ರು ಹೇಳ್ತಾರೆ, ಒಂದು ಪುಸ್ತಕ ಇದೆ ಪ್ರೇಮ ವಿವರ್ತ ಅಂತ, ಮಹಾಪ್ರಭು ಅವರ ಅನುಯಾಯಿ ಅವರು. ಅವ್ರು ಬರೀತಾರೆ, ಏನಂದ್ರೆ ಪಿಶಾಚಿ ಪಾಯಲೆ ಜೇನ ಮತಿ ಛನ್ನ ಹೋಯ್ ಮಾಯಾಗ್ರಸ್ತ ಜೀವೇರ್ ಹೋಯ್ ಸೇ ಭಾವ್ ಉದಯ್. ಅಂದ್ರೆ ಪಿಶಾಚಿ ಪಾಯಲೆ ಜೇನ ಮತಿ ಛನ್ನ ಹೋಯ್, ಪಿಶಾಚಿ ಹಿಡ್ಕೊಂಡ್ಬಿಟ್ರೆ ಮತಿ ಛನ್ನ ಹೋಯ್, ಹುಚ್ಚಿನ ತರ ನಡ್ಕೊಳ್ತಾರೆ, ಜೋರ್ ಜೋರಾಗಿ ಕಿರ್ಚಾಡ್ತಾರೆ, ತಲೆ ಎಲ್ಲ ಶೇಕ್ ಮಾಡ್ತಾರೆ. ಆಮೇಲೆ ಕೆಲವೊಂದು ಏನಂತಾರೆ, ಪೋಲ್ ಪೋಲ್ ಅಂದ್ರೆ ಯಾವ್ದೋ ಒಂದು ಕಂಬದ ಮೇಲೆ ಹತ್ತೋದು, ಅದೆಲ್ಲ ಮಾಡ್ತಾರೆ. ಇಲ್ಲಿ ಗಾಣ್ಗಾಪುರ ಅಂತ ಒಂದಿದೆ, ಅಲ್ಲೆಲ್ಲ ಇದನ್ನ ಮಾಡ್ತಾರೆ. ನೀವು ಯಾರಾದ್ರೂ ಹೋಗಿದ್ರೆ ನೋಡ್ಬೋದು ಅಲ್ಲಿ. ಆಮೇಲೆ ಆ ಈ ತರ ಪಿಶಾಚಿ ಪಾಯಲು ಜೇನ ಮತಿ ಛನ್ನ ಹೋಯ್. ಅದೇ ರೀತಿಯಲ್ಲಿ ಮಾಯಾಗ್ರಸ್ತ ಜೀವೇರ್ ಹೋಯ್ ಸೇ ಭಾವುದೆ. ಮಾಯಾಗ್ರಸ್ತ ಜೀವಾತ್ಮನು ಅದೇ ತರ ನಡ್ಕೊಳ್ತಾನೆ ಅಂತೆ. ಅದೊಂಥರ ಮಾಯಾ ಪಿಶಾಚಿ ತರ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವನು ಇದೇ ನಂದು ಸರ್ವಸ್ವ, ಇದೇ ನಂದು ಫ್ಯಾಮಿಲಿ, ಇದೇ ನಂದು ಎಲ್ಲ ಅಂತ ಅವನು ಹುಚ್ಚುಚ್ಚಾಗಿ ನಡ್ಕೊಳ್ತಾನೆ. ದೇಹಾತ್ಮ ಬುದ್ಧಿದಲ್ಲಿ ಇರ್ತಾನೆ, ಅದನ್ನ ಹುಚ್ಚುಚ್ಚಾಗಿ ನಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮಾಯಾಮುಗ್ಧ ಜೀವೇರ್ ನಾಹಿ ಸ್ವತಃ ಕೃಷ್ಣ ಜ್ಞಾನ ಜೀವೇರ್ ಕೃಪಾ ಕೊಯ್ಲೆ ಕೃಷ್ಣ ವೇದ ಪುರಾಣ. ಸೊ ಸ್ವತಃ ನಮ್ಮಲ್ಲಿ ಆ ಶಕ್ತಿ ಇಲ್ಲ ಮಾಯಾದಿಂದ ಬಿಡುಗಡೆ ಮಾಡೋಕೆ. ಯಾಕೆ ಅಂದ್ರೆ ನಾವೆಲ್ಲ ಮಾಯಾಮುಗ್ಧ ಜೀವಾತ್ಮಗಳು. ಅದಕ್ಕೆ ನಮ್ಮ ಮೇಲೆ ಅನುಗ್ರಹ ಕೃಪೆ ತೋರಿಸಿ ಜೀವೇರ್ ಕೃಪಾ ಕೊಯ್ಲೆ ಕೃಷ್ಣ ವೇದ ಪುರಾಣ, ವೇದ ಪುರಾಣಗಳನ್ನು ಕೊಟ್ಟಿದ್ದಾನೆ, ಶುದ್ಧ ಭಕ್ತರನ್ನ ಕಳಿಸ್ತಾನೆ, ಈ ರೀತಿ ನಮ್ಮನ್ನು ಉದ್ಧರಿಸಕ್ಕೆ ಅಂತ ಕೃಷ್ಣ ಎಲ್ಲ ವ್ಯವಸ್ಥೆನ ಮಾಡಿದ್ದಾನೆ. ಯಾಕೆಂದ್ರೆ ಈ ಜಗತ್ತಲ್ಲಿ ನಮ್ಗೆ
ಆ ಎಂಜಾಯ್ ಮಾಡಬೇಕು, ನಾನು ಸೆನ್ಸ್ ಎಂಜಾಯ್ಮೆಂಟ್ ಮಾಡಬೇಕು ಅಂತ ನಮಗೆ ಆಸೆ. ಸೊ ಅದಕ್ಕೆ ಭುಕ್ತಿ ಮುಕ್ತಿ ಸ್ಪೃಹ ಯಾವತ್ ಪಿಶಾಚಿ ಹೃದಯ ವರ್ತತೆ. ನೋಡಿ, ಈ ಭುಕ್ತಿ ಮುಕ್ತಿಗೆ ಯಾವಾಗಲೂ ಪಿಶಾಚಿ ಅಂತಾನೆ ಹೇಳಿದ್ದಾರೆ, ಯಾಕಂತ ಗೊತ್ತಿಲ್ಲ. ಅಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪಿಶಾಚಿ ಅಂತ ಹೇಳಿದ್ದಾರೆ. ಭುಕ್ತಿ ಮುಕ್ತಿ ಸ್ಪೃಹ ಯಾವತ್ ಪಿಶಾಚಿ ಹೃದಯ ವರ್ತದೆ ತಾವತ್ ಭಕ್ತಿ ಸುಖಸ್ಯ ಅತ್ರ ಕಥಂ ಅಭ್ಯುದಯೋ ಭವೇತ್. ಭಕ್ತಿ ಹೆಂಗ್ ಬೆಳೆಯತ್ತೆ? ಭಕ್ತಿ ಬೆಳೆಯಕ್ ಸಾಧ್ಯನೇ ಇಲ್ಲ ಎಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಭುಕ್ತಿ ಮುಕ್ತಿ ಪಿಶಾಚಿ ಯಾವತ್ ಪಿಶಾಚಿ ಹೃದಯ ವರ್ತತೆ. ಸೊ ಭುಕ್ತಿ ಮುಕ್ತಿ ಇರೋವರೆಗೂ ನಾವು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಗೆ ಏನಿದ್ರು ಪಿಶಾಚಿ ಬೇಕು. ಪಿಶಾಚಿ ಅಂದ್ರೆ ಏನು? ನಮಗೆ ಹಾಂಟಿಂಗ್. ಹಾಂಟಿಂಗ್ ಅಂದ್ರೆ ನಮಗೆ ಭೂತ ಬೇಕು. ಯಾವುದು ಅಂದ್ರೆ ಕೃಷ್ಣ ಗ್ರಾಹ ಗ್ರಹಿತ ಆತ್ಮ ಬೇಕು ಅಷ್ಟೆ, ಪ್ರಹ್ಲಾದನ್ ತರ. ಸೊ ಈ ರೀತಿ ಪ್ರಹ್ಲಾದನ ಕ್ವಾಲಿಟೀಸ್ ಇದೆ. ಸೊ ಈ ರೀತಿ ಅವನಿಗೆ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಒಂದ್ ದಿವಸ ಏಕದಾಸುರರಾಟ್ ಪುತ್ರಂ ಅಂಕಮಾರೋಪ್ಯ ಪಾಂಡವ ಪಪೃಚ್ಛ ಕಥ್ಯತಾಂ ವತ್ಸ ಮನ್ಯೆ ಸಾಧು ಯದ್ಭವಾನ್. ಹ್ಮ್ ಸೊ ಒಂದ್ ದಿವಸ ಹಿರಣ್ಯಕಶಿಪು ಕರೆಸ್ಬಿಟ್ಟು ಏಕದಾಸುರರಾಟ್ ಅಂಕಮಾರೋಪ್ಯ ಅಂದ್ರೆ ಅಂಕದಲ್ಲಿ ಅಂದ್ರೆ ತೊಡೆಯಲ್ಲಿ ಕೂಡಿಸ್ಕೊಂಡು ಅಳ್ತಾ ಕಣ್ಣೀರು ಬರ್ತಾ ಇತ್ತು ಹಿರಣ್ಯಕಶಿಪುಗೆ. ಅಷ್ಟು ಪ್ರೀತಿ ಪ್ರಹ್ಲಾದ್ ಮೇಲೆ. ತಲೆನ ಈ ತರ ಮಾಡ್ತಾನೆ. ಆ ಪ್ರಹ್ಲಾದ ಎಷ್ಟು ಅಂತ ಈ ತರ ಮಾಡಿ ಮಾಡಿ ಪ್ರಹ್ಲಾದನ್ಗೆ ಕಣ್ಣೀರ್ ಬರ್ತಾ ಇತ್ತು. ಏನ್ ಕಲ್ತ್ಯಪ್ಪ ನೀನು? ಮೊನ್ನೆ ಸಾಧು ಯದ್ಭವಾನ್, ಸಾಧು ಮಾತನ್ನ ಏನ್ ಕಲ್ತಿದ್ಯಾ ನೀನು ಸ್ಕೂಲಲ್ಲಿ ಅಂತ ಕೇಳ್ತಾನೆ. ಸೊ ಆಗ ತತ್ ಸಾಧು ಮನ್ಯೆ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಅಸದ್ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ತತ್ ಸಾಧು ಮನ್ಯ, ನಾನು ಸಾಧು ಮಾತನ್ನ ಕೇಳಿದ್ದೀನಿ. ಏನದು? ಅಸುರವರ್ಯ ದೇಹಿನಾಂ, ಓ ಅಸುರರಲ್ಲಿ ಶ್ರೇಷ್ಠವಾದ ನನ್ನ ತಂದೆ. ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್, ಅಸತಲ್ಲಿ ಯಾರು ಸಿಗಾಕೊಳ್ತಾರೆ, ದೇಹಾತ್ಮ ಬುದ್ಧಿದಲ್ಲಿ ಯಾರು ಇರ್ತಾರೆ ಆ ಅಂತವರು ಹ್ಮ್ ಸದಾ ಸಮುದ್ವಿಗ್ನ, ಉದ್ವೇಗದಲ್ಲಿ ಇರ್ತಾರೆ. ಅನುದ್ವೇಗ ಇಲ್ಲ, ಬರೀ ಉದ್ವೇಗದಲ್ಲಿ ಇರ್ತಾರೆ, ಡಿಸ್ಟರ್ಬೆನ್ಸ್ ಅಲ್ಲಿ ಇರ್ತಾರೆ. ಅದು ನೀನು ಅಂತ ಹೇಳ್ತಿದ್ದಾನೆ ಪ್ರಹ್ಲಾದ. ಸೊ ಸದಾ ಸಮುದ್ವಿಗ್ನ ಧ್ಯಾಮ ಸದ್ಗ್ರಹ ಹಿತ್ವ ಅಂತವ್ರು ಏನ್ ಮಾಡ್ಬೇಕು? ಹಿತ್ವಾತ್ಮಪಾತಂ ಗೃಹಮಂದ ಕೂಪಂ, ಗೃಹಮಂದ ಕೂಪವನ್ನು ಬಿಟ್ಟು ವನಂ ಗತೋ ಯದ್ ಹರಿಮಾಶ್ರಯೇತ, ವನಕ್ಕೆ ಹೋಗಿ ಹರಿನ ಆಶ್ರಯ ಪಡಿಬೇಕು ಅಂತ ಹೇಳ್ತಾರೆ. ಸೊ ಆಗ ಹಿರಣ್ಯಕಶಿಪಿಗೆ ಕೋಪ ಬರಲ್ಲ, ನಗ್ತಾನೆ. ಹ್ಮ್ ಅಂತ ನಗ್ತಾರೆ. ಶ್ರುತ್ವಾ ಪುತ್ರಗಿರೋ ದೈತ್ಯ ಪರಪಕ್ಷ ಸಮಾಹಿತಃ ಜಹಾಸ ಬುದ್ಧಿರ್ಬಾಲಾಣಾಂ ಭಿದ್ಯತೆ ಪರಬುದ್ಧಿಭಿಃ. ಶ್ರುತ್ವಾ ಪುತ್ರ ಗಿರೋ ದೈತ್ಯ, ಆ ಮಗನ್ ಮಾತು ಪುತ್ರಗಿರ ಅದನ್ನ ಕೇಳಿಸ್ಕೊಂಡು, ಶ್ರುತ್ವಾ ಪುತ್ರಗಿರೋ ದೈತ್ಯ ಯಾ ಪರಪಕ್ಷ ಸಮಾಹಿತ, ನನ್ನ ವೈರಿಗಳು ಪರಪಕ್ಷ ಯಾರು? ವಿಷ್ಣು ಜನರು ಅಂದ್ರೆ ವೈಷ್ಣವರು. ಅವ್ರ ಇನ್ಫ್ಲುಯೆನ್ಸ್ ಅಲ್ಲಿ ಬಂದ್ಬಿಟ್ಟಿದ್ದಾನೆ ಇವನು. ಅದಕ್ಕೆ ಜಹಾಸ ಬುದ್ಧಿರ್ ಬಾಲಾಣ ಅಂತ ನಗ್ತಾನೆ. ಜಹಾಸ ಬುದ್ಧಿರ್ ಬಾಲಾಣ ಭಿದ್ಯತೆ ಪರಬುದ್ಧಿಭಿ. ಇವನು ಬುದ್ಧಿನೇ ಕೆಡಿಸ್ಬಿಟ್ಟಿದಾರಲ್ಲ, ಎಷ್ಟು ಬುದ್ಧಿವಂತರು ಇವರು ವೈಷ್ಣವರು. ನನ್ನ ಮಗ ನನ್ನ ಮನೆಯಲ್ಲಿ ನುಗ್ಗಿ ಅವನ್ ತಲೆನೇ ಕೆಡಿಸ್ಬಿಟ್ಟಿದ್ದಾರೆ. ಎಷ್ಟು ಇಂಟೆಲಿಜೆಂಟ್ ಅವರು. ನನ್ ನನ್ನ ಬಲಾನು ಅವ್ರಿಗೆ ಇನ್ನೂ ಗೊತ್ತಿಲ್ಲ, ನಾನು ಅವ್ರಿಗೆ ಬುದ್ಧಿ ಕಲಿಸ್ತೇನೆ ಅಂತ ಅಂತ ಹಿರಣ್ಯಕಶಿಪು ನಗ್ತಾನೆ. ಅವನಿಗೆ ಗೊತ್ತಿಲ್ಲ ಪಾಪ. ನಾರದ ಮುನಿಯವರು ಆಲ್ರೆಡಿ ಪ್ರಹ್ಲಾದನ್ಗೆ ಗರ್ಭದಲ್ಲಿದ್ದಾಗಲೇ ಇದೆಲ್ಲ ಕೊಟ್ಟಿದ್ರು ಅಂತ. ಸೊ ಆಗ ಆ, ಈ ಚಂಡಮಾರುತನ್ಗೆ ಹೇಳ್ತಾರೆ, ಹೋಗ್ಬಿಟ್ಟು ಸರಿಯಾಗಿ ನೋಡ್ಕೊಳ್ರಪ್ಪ ಇವನ್ನ, ಟ್ರೈನಿಂಗ್ ಸರಿಯಾಗಿ ಕೊಡಿ. ಯಾರೋ ವೈರಿಗಳು ಸ್ಕೂಲಲ್ಲಿ ಬರ್ತಾ ಇದ್ದಾರೆ, ಅದು ನೋಡ್ದೇನೆ ನೀವು ಹೆಂಗ್ ಬಿಟ್ಟಿದ್ದೀರಾ, ನನ್ನ ಮಗನ ತಲೆನೇ ಕೆಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಕಳಿಸ್ತಾರೆ. ಸೊ ಆಗ ಚಂಡಮಾರುತ ಅವರು ಸ್ಕೂಲ್ ಕರ್ಕೊಂಡು ಹೋಗಿ ಹೇಳ್ತಾರೆ, ವತ್ಸ ಪ್ರಹ್ಲಾದ ಭದ್ರಂ ತೇ ಸತ್ಯಂ ಕಥಯ ಮಾಮೃಷಾ ಬಾಲಾನತಿ ಕುತಸ್ತುಭ್ಯಂ ಏಷ ಬುದ್ಧಿರ್ವಿಪರ್ಯಯ. ವತ್ಸ ಪ್ರಹ್ಲಾದ ಭದ್ರಂತೆ, ಎಲ್ಲ ಭದ್ರವಾಗ್ಲಪ್ಪ ನಿನ್ಗೆ ಪ್ರಹ್ಲಾದ. ಹ್ಮ್ ಸತ್ಯಂ ಕಥೆಯ ಮಾಮೃಷ, ಸತ್ಯ ಹೇಳು, ಸುಳ್ಳು ಹೇಳ್ಬೇಡ. ಸತ್ಯಂ ಕಥೆಯ ಮಾಮೃಷ ಬಾಲಾನತಿ ಕುತಸ್ತುಭ್ಯಂ ಏಷ ಬುದ್ಧಿರ್ವಿಪರ್. ಈ ಬುದ್ಧಿ ವಿಪರೀತ ಬುದ್ಧಿ ಎಲ್ಲಿಂದ ಬಂತು? ನಾನು ನಿಮ್ಗೆ ಧರ್ಮಾರ್ಥ ಕಾಮದ ಬಗ್ಗೆ ಹೇಳ್ಕೊಟ್ವಿ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಹೇಳ್ಕೊಟ್ವಿ, ಇದೆಲ್ಲ ಹೇಳ್ಕೊಟ್ವಿ. ನಿನ್ಗೆ ವಿಪರೀತ ಬುದ್ಧಿ ಹೇಗ್ ಬಂತು? ಏಷ ಬುದ್ಧಿರ್ ವಿಪರ್ಯಯ ಹೇಗ್ ಬಂತು ಅಂತ ಕೇಳ್ತಾರೆ. ಪ್ರಹ್ಲಾದ್ ಹೇಳೋದೇ ಇಲ್ಲ. ಸೊ ಆಗ ಅವರು
ಸ್ವಲ್ಪ ಕೋಪದಿಂದ ಹೇಳ್ತಾರೆ. ಭಣ್ಯತಾಂ ಶ್ರೋತು ಕಾಮಾನಾಂ ಹ್ಮ್ ಗುರುಣಾಂ ಆ, ಗುರುಣಾಂ ಕುಲನಂದನ. ಸೊ ಭಣ್ಯತಾಂ ಅಂದ್ರೆ ಹೇಳು ಅಂತ ಬೈತಾರೆ. ಸೊ ಆಗ ಪ್ರಹ್ಲಾದ್ ಹೇಳ್ತಾನೆ, ಪರಸ್ವಶ್ಚೇತ್ಯ ಸದ್ಗ್ರಾಹ ಪುಂಸೋ ಯನ್ಮಾಯಾ ಕೃತ ವಿಮೋಹಿತ ಧಿಯಾಂ ದೃಷ್ಟಸ್ತಸ್ಮೈ ಭಗವತೆ ನಮಃ. ಪರಹ ಸ್ವ ಪರಸ್ವಶ್ಚೇತಿ ಅಸದ್ಗ್ರಾಹ, ಇದು ಅಸದ್ಗ್ರಾಹ. ಏನು? ನಂದು, ನಾನು ನಂದು, ಅವ್ರದ್ದು ಬೇರೆಯವ್ರದ್ದು ಅವ್ರದ್ದು, ಇದನ್ನ ಆ, ಏನಂತಾರೆ, ಜನಸ್ಯ ಮೋಹೋಯಂ ಅಹಂ ಮಮೇತಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಪರಸ್ವಶ್ಚೇತಿ ಅಸತ್ಗ್ರಾಹ ಪುಂಸೋ ಎನ್ ಮಾಯಾಕೃತ, ಇದು ಭಗವಂತ ಅವನ ಮಾಯಾ ರಚನೆಯಲ್ಲಿ ಮಾಡಿರೋದು ಇದು. ಆ, ವಿಮೋಹಿತ ಧ್ಯಾನ್ ದೃಷ್ಟ ತಸ್ಮೈ ಭಗವತೆ ನಮಃ. ನಾನು ದೃಷ್ಟ, ಇವತ್ತು ನೋಡ್ತಾ, ಮಾಯಾ ಅಂದ್ರೆ ಏನು ಅಂತ ನಾನು ಇವತ್ತು ನೋಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು ಕೇಳಿಸ್ಕೊಂಡಿದ್ದೆ, ನಾರದರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೆ. ಮಾಯಾ ಅಂದ್ರೆ ಏನು? ಮಾಯಾ ಅಂದ್ರೆ ದ್ವಂದ್ವಗಳು. ಅಂದ್ರೆ ವೈರಿ, ಫ್ರೆಂಡು, ಈ ತರ ದ್ವೇಷ, ಅಹಂಕಾರ, ಕೋಪ, ಸ್ತುತಿ, ಇವೆಲ್ಲ ಮಾಯಾ. ಯಾಕೆಂದ್ರೆ ದ್ವಂದ್ವಗಳು. ಕೇಳಿಸ್ಕೊಂಡಿದೆ, ಯಾವತ್ತು ನೋಡಿಲ್ಲ, ಆದ್ರೆ ಇವತ್ತು ನೋಡ್ತಾ ಇದ್ದೀನಿ. ಪರಸ್ವಶ್ಚೇತೆ ಸದ್ಗ್ರಾಹ ಪುಂಸೋ ಎನ್ ಮಾಯಾ ಕೃತ ವಿಮೋಹಿತ ಧಿಯಾಂ ದೃಷ್ಟ ತಸ್ಮೈ ಭಗವತೆ ನಮಃ ಅಂತ ಹೇಳ್ತಾರೆ. ಸೊ ಚಂಡಮಾರುತ ಅವರು ಕೇಳಿದ್ದಕ್ಕೆ ಈ ತರ ಉತ್ತರ ಕೊಟ್ಟ. ಅಂದ್ರೆ ನೀವು ವೈಷ್ಣವರು ವೈರಿಗಳು, ವಿಪರೀತ ಬುದ್ಧಿ, ಆ, ನಾವೆಲ್ಲ ದಾನವರು, ಈ ತರ ಎಲ್ಲ ನೋಡ್ತಾ ಇದ್ದೀರಾ. ಸೊ ಇದು ಅಸದ್ಗ್ರಾಹ. ಹ್ಮ್ ಪುಂಸೋ ಎನ್ ಮಾಯಾ ಕೃತ, ಇದು ಮಾಯಾ. ಇಷ್ಟು ದಿವಸ ನಾನು ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಆಗ ಈ ಚಂಡಮಾರುತಗೆ ಕೋಪ ಬರುತ್ತೆ. ಅದು ಹೇಗೆ ನೀನು ಕಲ್ತೆ ಇದೆಲ್ಲ, ಇಂಥದ್ದೆಲ್ಲ ಮಾತನ್ನ ಅಂತ ಕೇಳ್ತಾರೆ. ಸೊ ಆಗ ಅವನು ಹೇಳ್ತಾನೆ, ಯಥಾ ಭ್ರಾಮಯತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾ ಮೇ ಭಿದ್ಯತೆ ಚೇತಸ್ ಚಕ್ರಪಾಣೇರ್ಯದ್ರೇಚ್ಛಯ. ಯಥಾ ಭ್ರಾಮಯತ್ ಅಯೋ ಬ್ರಹ್ಮನ್ ಅಂದ್ರೆ ಹೇಗೆ ಆ, ಒಂದು ಐರನ್ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗತ್ತೆ. ಯಥಾ ಭ್ರಾಮಯತಿ ಅಯೋ ಬ್ರಹ್ಮನ್, ಅಯೋ ಅಂದ್ರೆ ಐರನ್, ಮ್ಯಾಗ್ನೆಟ್ಗೆ ಹೇಗೆ ಅಟ್ರಾಕ್ಟ್ ಆಗತ್ತೆ. ಯಥಾ ಭ್ರಾಮಯತಿ ಅಯೋ ಬ್ರಹ್ಮನ್ ಆ, ಸ್ವಯಂ ಸ್ವಯಂ ಆಕರ್ಷ ಸನ್ನಿಧೋ, ಅದೇ ರೀತಿಯಲ್ಲಿ ನಾನು ಆಟೋಮೆಟಿಕ್ ಆಗಿ ನಾನು ಭಗವಂತನಿಗೆ ಅಟ್ರಾಕ್ಟ್ ಆಗಿದ್ದೀನಿ. ತಥಾಮೇ ವಿದ್ಯತೆ ಚೇತ ಚಕ್ರಪಾಣೇರ್ಯ ದೃಚ್ಛಯ, ಆ ಚಕ್ರಪಾಣಿ ಆ ಭಗವಂತನಿಗೆ ನಾನು ಅಟ್ರಾಕ್ಟ್ ಆಗಿದ್ದೀನಿ. ಹ್ಮ್ ಸೊ ಇಷ್ಟೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಕೋಪ ಬರುತ್ತೆ. ಆಣಿಯತಾಮರೇ ವ್ಯತ್ರಂ ಅಸ್ಮಾಕಂ ಯಶಸ್ಕರ ಕುಲಂಗಾರಸ್ಯ ದುರ್ಬುದ್ಧೇ ಚತುರ್ಥೌಸ್ಯೋಧಿತೋದಮ. ಆಣಿಯತಾಮರೇ ವ್ಯತ್ರಂ ಅಂದ್ರೆ ಒಂದು 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 ಬಾಯಿಯನ್ನ ಬಾರಿಸೋಕೆ ಒಂದು ಕೋಲ್ ತಗೊಂಬನ್ನಿ, ಒಂದು ಸ್ಟಿಕ್ ತಗೊಂಬನ್ನಿ ಅಂತ ಜೋರಾಗಿ ಕಿರ್ಚ್ತಾರೆ. ಆಣಿಯತಾಮರೇ ವ್ಯತ್ರಂ. ವ್ಯತ್ರಂ ಅಂದ್ರೆ ಸ್ಟಿಕ್. ಅಸ್ಮಾಕಂ ಅಯಶಸ್ಕರ, ಇವನು ಅಯಶಸ್ಕರ, ಯಶ ತರ್ತಾ ಇಲ್ಲ, ಇವನು ಆಯಶವನ್ನು ತರ್ತಾ ಇದ್ದಾನೆ ಈ ಕುಲಕ್ಕೆ. ಅಸ್ಮಾಕಂ ಅಯಶಸ್ಕರ ಕುಲಂಗಾರಸ್ಯ ದುರ್ಬುದ್ಧೆ, ಇವನು ಕುಲಂಗಾರ, ಇವನು ಕುಲ ಕೆಟ್ಟವನು, ಇವನು ಕುಲವನ್ನೇ ಸರ್ವನಾಶ ಮಾಡ್ತಾನೆ, ಕುಲ ಹಾಳು ಮಾಡಿದಾನೆ, ಕುಲಕ್ಕೆ ಕೆಟ್ಟ ಹೆಸರು ತಂದಿದ್ದಾನೆ. ಕುಲಂಗಾರಸ್ಯ ದುರ್ಬುದ್ಧಿ ಒಂದು. ಚತುರ್ಥೋಸ್ಯೋದಿತೋ ದಮ, ಇವನ್ಗೆ ಚತುರ್ಥ ದಮವನ್ನು ಕೊಡಬೇಕು. ಅಂದ್ರೆ ಸಾಮಭೇದ ದಾನದಿಂದ ಕೆಲಸ ಮಾಡಲ್ಲ, ಇವನ್ಗೆ ದಂಡನೆ ಕೊಡಬೇಕು. ಅದಕ್ಕೆ ಚತುರ್ಥೋಸ್ಯೋದಿತೋ ದಮಃ ಅಂತ ಜೋರಾಗಿ ಕಿರ್ಚಾಡ್ತಾರೆ. ಅವನ್ನ ಹೊಡೆಯಕ್ಕೆ ಬಡಿಯಕ್ಕೆ, ಹೊಡೆದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಭಾಗವತಂದಲ್ಲಿ ಕೊಟ್ಟಿಲ್ಲ, ನನ್ನ ಪ್ರಕಾರ ಹೊಡೆದಿರ್ತಾರೆ. ಚಿಕ್ಕ ಮಗುನೇ ಅಲ್ವಾ, ಸೊ ಹಂಗಾಗಿ ಏನೇನೋ ಮಾತಾಡ್ತಿದ್ದಾನೆ ಅಂತ ಅವನ್ನ ಹೊಡೆದಿರ್ತಾರೆ. ಆಗ ಪ್ರಹ್ಲಾದನ್ಗೆ ಹೇಳ್ತಾರೆ, ದೈತ್ಯ ಚಂದನ ವನೇ ಜಾತೋ ಯಂ ಕಂಟಕದ್ರುಮ ಯನ್ಮೂಲೋನ್ಮೂಲ ಪರಶೋರ್ ವಿಷ್ಣೋರ್ ನಾಲಾಯತೋರ್ಭಕಃ. ಜೈ ಈ ನಮ್ಮ ದೈತ್ಯ ಕುಲ, ಅಸುರ ಕುಲ ನಮ್ದು ದೈತ್ಯ ಚಂದನವನೇ, ಇದು ಚಂದನದ ವನದ ಥರ ಇದೆ. ನಾವೆಲ್ಲ ಚೆನ್ನಾಗಿ ಒಂದು ಐಶ್ವರ್ಯದಲ್ಲಿ ಇದ್ದೀವಿ. ಚಂದನ ಅಂದ್ರೇನು, ಅದಕ್ಕೆ ಬೆಲೆ ಇದೆ, ಅದು ಐಶ್ವರ್ಯ. ಸೊ ದೈತ್ಯ ಚಂದನವನೇ ಜಾತೋಯಂ ಕಂಟಕದ್ರುಮ. ನೀನು ಹುಟ್ಟು ಬಂದಿದ್ಯಾ, ನೀನೇನು ಕಂಟಕದ್ರುಮ, ನೀನು ಮುಳ್ಳಿನ ಗಿಡ, ನೀನು ಚಂದನ ಗಿಡ ಅಲ್ಲ. ಅದು ಹೆಂಗ್ ಹುಟ್ಟು ಬಂದಿಯೋ ಏನೋ ಗೊತ್ತಿಲ್ಲ. ಕಂಟಕದ್ರುಮ ಎನ್ ಮೂಲೋನ್ಮೂಲ ಪರಶುವರು. ಪರಶು ಅಂದ್ರೆ ಏನು? ಆಕ್ಸ್, ಪರಶುರಾಮ್ ಹೇಳ್ತೀವಲ್ಲ. ಸೊ ಎನ್ ಮೂಲೋನ್ಮೂಲ ಪರಶುವರು, ಈ ಚಂದನ ಆ, ಅಡವಿಗೆ ಕಾಡಿಗೆ
ಅದನ್ನ ನೀನು ಈ ವನಕ್ಕೆ ನೀನು ಕಟ್ ಮಾಡ್ತಾ ಇದೀಯಾ. ಹೇಗ್ ಕಟ್ ಮಾಡ್ತಾ ಇದ್ದೀವಿ ಅಂದ್ರೆ, ಹೇಗ್ ಕಟ್ ಮಾಡ್ತಿದೀಯ ಅಂದ್ರೆ, ಏನ್ ಮೂಲೋನ್ಮೂಲ ಪರಶೋರ್ ವಿಷ್ಣೋರ್ ನಾಲಾಯತೋ ಅರ್ಭಕಃ. ವಿಷ್ಣು ಬಂದು ಅದು ಹ್ಯಾಕ್ಸ್, ಅದಕ್ಕೆ ಹ್ಯಾಂಡಲ್ ನೀನು. ಅಂದ್ರೆ ಆ ಮುಳ್ಳಿನ ಗಿಡದಿಂದ ನೀನ್ ಹ್ಯಾಂಡಲ್ ಆಗೋಗ್ಬಿಟ್ಟಿದೀಯ. ವಿಷ್ಣು ಬಂದು ಅವನು ಪರಶು. ನೀವಿಬ್ರು ಸೇರ್ಕೊಂಡು ನಮ್ಮ ದೈತ್ಯ ವಂಶನೇ ಸರ್ವನಾಶ ಮಾಡ್ತಿದ್ದೀರ ಅಂತ ಈ ತರ ಬೈತಾರೆ. ಸೊ ಈ ರೀತಿ ಪ್ರಹ್ಲಾದ್ ಮಹಾರಾಜನ್ಗೆ ಬಾಯಿ ಬಂದಂಗೆ ಬೈತಾರೆ. ಸೊ ಆಮೇಲೆ ಎಲ್ಲ ಸುಧಾರಿಸ್ಬಿಟ್ಟು ಇವಾಗ ಸುಧಾರಿಸ್ಕೊಂಡಿರ್ತಾನೆ ಅಂತ ಹೇಳಿ ಇನ್ನೊಂದು 4 ತಿಂಗಳಾದ್ಮೇಲೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಸೊ ಆಗ ಮತ್ತೆ ತಿರ್ಗಾ ಹಿರಣ್ಯಕಶಿಪು ಕಣ್ಣೀರ್ ಹಾಕ್ಬಿಟ್ಟು, ಏನ್ ಕಲ್ತೆ ಹೇಳಪ್ಪ ನನ್ ಮಗ ನೀನು ಆ, ಅಂತ ಕೇಳಿದಾಗ, ಶ್ರವಣಂ ಕೀರ್ತನಂ ವಿಷ್ಣೋರ್ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋರ್ ಭಕ್ತಿಶ್ಚೇನವಲಕ್ಷಣ ಕ್ರಿಯೇತ ಭಗವತ್ಯದ್ಧಾ ಮನ್ಯೇ ತದಿರ್ ಅದಿತಮುತ್ತಮಂ. ಸೊ ಈ ರೀತಿ ನವವಿಧ ಭಕ್ತಿ ಬಗ್ಗೆ ಪ್ರಹ್ಲಾದ ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಾಗ ಹಿರಣ್ಯಕಶಿಪುಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ಪ್ರಹ್ಲಾದನ್ ಮೇಲೆ ಕೋಪ ಬರಲ್ಲ, ಅಮರ್ಕನ್ ಮೇಲೆ ಕೋಪ ಬರುತ್ತೆ. ನಾನು ಹೇಳಿದ್ರೂ ಇವ್ರು ನನ್ನ ಮಾತನ್ನ ಕೇಳಿಲ್ಲ, ಅವನ್ಗೆ ರಕ್ಷಣೆ ಕೊಟ್ಟಿಲ್ಲ ಕರೆಕ್ಟಾಗಿ. ಯಾರ್ಯಾರೋ ವೈರಿಗಳು ಬಂದು ಇವನ್ನ ತಲೆ ಕೆಡಿಸಿದ್ದಾರೆ, ಇನ್ನೂ ಅವನ್ ಹಂಗೇನೆ ತಲೆ ಕೆಟ್ಟಿದೆ, ಚೇಂಜ್ ಆಗಿಲ್ಲ. ಸೊ ಬ್ರಹ್ಮಬಂಧೋ ಕಿಮೇ ತತ್ತೆ ವಿವಕ್ಷಂ ಶ್ರೇಯತಾಸತಃ ಅಸಾರಂ ಗ್ರಾಹಿತೋ ಬಾಲೋ ಮಾಮನಾದೃತ್ಯ ದುರ್ಮತೆ. ಹ್ಮ್ ಬ್ರಹ್ಮಬಂಧು ಕಿಮೇತತ್ತೆ, ನೀವು ಬ್ರಾಹ್ಮಣರಲ್ಲ, ನೀವು ಬ್ರಹ್ಮಬಂಧುಗಳು, ನೀವು ಪಾಪಿಗಳು, ನೀವು ಹ? ನೀವು ನಿಮ್ಮ ಡ್ಯೂಟಿಯನ್ನ ನೀವು ಮಾಡಿಲ್ಲ. ಸೊ ಬ್ರಹ್ಮಬಂಧೋ ಕಿಮೇತತ್ತೆ. ಹ್ಮ್ ಏನು ವಿಪಕ್ಷಂ ಶ್ರೇಯತಾಸತಃ, ವಿಪಕ್ಷನ ಆಶ್ರಯ ಪಡೆದಿದ್ದಾನೆ ಇವನು. ನಾನಿರುವಾಗ ನಮ್ಮ ಮನೆ ಒಳಗಡೆ ಆ, ವಿಪಕ್ಷನ ಆಶ್ರಯ ಪಡೆದಿದ್ದಾನೆ ಇವನು. ಆಮೇಲೆ ಅಸಾರಂ ಗ್ರಾಹಿತೋ ಬಾಲೋ, ಅಸಾರವನ್ನು ಹಿಡಿದಿದ್ದಾನೆ. ನಮ್ದು ಸಾರ ಏನು? ಪೊಲಿಟಿಕಲ್ ಸೈನ್ಸ್. ನಾವು ಆ, ದೇವತೆಯರ ಮೇಲೆ, ಸುರರ ಮೇಲೆ ನಾವು ಜಯ ಪಡಿಬೇಕು. ಸೊ ನಾವು ಬೇರೆ ಅಸುರರು. ಸೊ ಈ ರೀತಿ ಅಸಾರಂ ಗ್ರಾಹಿತೋ ಬಾಲೋ ಮಾಂ ಅನಾದೃತ್ಯ ದುರ್ಮತೆ, ನನಗೆ ಆದರ ಕೊಡದೇನೆ ನೀವು ಈ ತರ ಅವನ್ಗೆ ಏನೇನೋ ಹೇಳ್ಕೊಟ್ಟಿದ್ದೀರಾ, ಇಲ್ಲ ರಕ್ಷಣೆ ಕೊಟ್ಟಿಲ್ಲ, ವೈರಿಗಳು ಬಂದು ಹೇಳ್ಕೊಟ್ಟಿದ್ದಾರೆ, ಓ ದುರ್ಮತಿ ಅಂತ ಬೈತಾರೆ. ಸೊ ಆಮೇಲೆ ಚಂಡಮಾರ್ಕ ಅವ್ರು ಹೇಳ್ತಾರೆ, ದಯವಿಟ್ಟು ನಮ್ಮನ್ನ ಆತರ ಬೈಬೇಡಿ, ನಾವೇನು ಮಾಡಿಲ್ಲ, ಅವನ್ ಹೆಂಗ್ ಕಲ್ತನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಆಗ ಹಿರಣ್ಯಕಶಿಪುಗೆ ಆಗ ಪ್ರಹ್ಲಾದನ ಮೇಲೆ ಕೋಪ ಬರುತ್ತೆ. ಸೊ ಆಗ ಈ ತರ ತಲೆನ ಒರೆಸ್ತಾ ಇದ್ದ, ಇವಾಗ ಅವನ್ನ ಈ ತರ ಹಿಡಿತಾನೆ. ಒಂದ್ ಚಿಕ್ಕ ಮಗುನ ಈ ತರ ಹಿಡ್ಕೊಂಡು ಇನ್ನು ತೊಡೆಯಲ್ಲೇ ಕೂತ್ಕೊಂಡಿದ್ದಾನೆ, ಇನ್ನು ಏನು ಅವನ್ನ ತಳ್ಳಿಲ್ಲ. ಸೊ ಅವನ ಆತರ ಹಿಡ್ಕೊಂಡು ಕೇಳ್ತಾನೆ, ಕುತೋ ಅಭದ್ರಾ ಸತಿ ಮತಿ. ಓ ಅಭದ್ರ ಅಂದ್ರೆ ಓ ಪಾಪಿ, ಏನಂತಾರೆ, ಓ ಇನಾಸ್ಪಿಷಿಯಸ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ. ಕುತೋ ಅಭದ್ರಾ ಮತಿ ಸತಿ, ಎಲ್ಲಿ ಕುತೋ ಅಂದ್ರೆ ಎಲ್ಲಿಂದ ಕಲ್ತೆ ನೀನಿದು ಅಭದ್ರಾ ಸತಿ ಮತಿ, ಪಾಪಿ, ನಮ್ಮ ಕುಲದಲ್ಲಿ ಹುಟ್ಬಿಟ್ಟು ಎಲ್ಲಿಂದ ಕಲ್ತೆ ನೀನು ಅಂತ ಜೋರಾಗಿ, ಆ, ಕುತೋ ಅಭದ್ರಾ ಸತಿ ಮತಿ, ಈ ಮತಿ ನಿಂದು ಕುತ ಅಭದ್ರಾ ಸತಿ, ಎಲ್ಲಿಂದ ಈ ಮತಿ ಬಂತು ನಿನ್ಗೆ ಅಂತ ಬೈತಾನೆ. ಸೊ ಆಗ ಪ್ರಹ್ಲಾದ್ ಹೇಳ್ತಾನೆ, ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿತೋ ಭಿಪಧ್ಯೇತ ಗೃಹವೃತಾನಾಂ ಅದಾಂತ ಗೋಭಿರ್ವಿಶತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಮತಿರ್ನ ಕೃಷ್ಣೇ ಪರತಸ್ವತೋ ವಾ, ಯಾರು ಅಸತದಲ್ಲಿ ಇರ್ತಾರೆ, ಅದಾಂತರ ಇರ್ತಾರೆ, ಇಂದ್ರಿಯಗಳು ಸಂಯಮದಲ್ಲಿ ಇರೋದಿಲ್ಲ, ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ದೇಹ ಆತ್ಮ ಬುದ್ಧಿದಲ್ಲಿರ್ತಾರೆ, ಜನಸ್ಯ ಮೋಹೋಯಂ ಅಹಂ ಮಮೇತಿಯಲ್ಲಿರ್ತಾರೆ, ಅಂತವರು ಮತಿರ್ ನ ಕೃಷ್ಣೆ ಪರತ ಸ್ವತೋವ, ಅವ್ರ ಪ್ರಯತ್ನದಿಂದ, ಬೇರೆಯವ್ರ ಪ್ರಯತ್ನದಿಂದನೂ ಅವರ ಮತಿ ಯಾವತ್ತು ಕೃಷ್ಣೆ ಮತಿರಸ್ತು ಆಗೋದಿಲ್ಲ. ಮತಿರ್ನ ಕೃಷ್ಣೆ ಪರತಸ್ವತೋವ ಮಿತೋ ಅಭಿಪದ್ಯೇತ ಗೃಹವೃತಾನ. ಯಾಕೆಂದ್ರೆ ಗೃಹವ್ರತಿಗಳು ಇವರೆಲ್ಲ, ಭಗವದ್ವ್ರತಿ ಎಲ್ಲ ಗೃಹವ್ರತಿ. ಮನೆನೇ ಎಲ್ಲ, ಮನೆ 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 ಮನೆ, ನಾನು ನನ್ನ ಮನೆ, ನಾನು ನನ್ನ ಮನೆ, ನಾನು ನನ್ನ ಫ್ಯಾಮಿಲಿ ಅಷ್ಟೇ ಅಂತ ಜನ. ಸೊ
ಮಿತೋಪಿ ಮಿತೋಭಿಬಧ್ಯೇತ ಗೃಹವೃತಾನಾಂ ಅದಾಂತ ಗೋಭಿಹಿ. ಗೋಬಿ ಅಂದ್ರೆ ಇಂದ್ರಿಯಗಳು, ಅದಾಂತ ಅಂದ್ರೆ ಕಂಟ್ರೋಲ್ ಇಲ್ಲ. ಅದಾಂತ ಗೋಭಿರ್ ವಿಷತಾಂತ ಮಿಶ್ರಂ, ಯಾವಾಗಲೂ ವಿಷಯಗಳಲ್ಲಿ ಮಾತ್ರ, ಸೆನ್ಸ್ ಎಂಜಾಯ್ಮೆಂಟ್ ಅಲ್ಲಿ ಮಾತ್ರ ಮುಳುಗಿರ್ತಾರೆ. ತಮಿಸ್ರಂ, ತಾಮಸ ಗುಣದಲ್ಲಿ ಇರ್ತಾರೆ. ಆ, ಪುನಃ ಪುನಶ್ಚರ್ವಿತ ಚರ್ವಣಾನ, ತಿಂದಿದ್ದನ್ನೇ ತಿಂತಾರೆ. ಆ ಎಂಜಾಯ್ ಮಾಡಿದ್ದನ್ನೇ ತಿರ್ಗಾ 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 ಅದನ್ನೇ ಎಂಜಾಯ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥವರ ಮತಿ ಯಾವತ್ತೂ ಕೃಷ್ಣ ಪ್ರಜ್ಞೆ ಆಗಲ್ಲ, ಕೃಷ್ಣ ಮತಿರಸ್ತು ಆಗೋದಿಲ್ಲ. ಅದಾದ್ಮೇಲೆ ಆ ಆಮ್, ನತೇ ವಿದು ಸ್ವಾರ್ಥಗತಿಂ ಹಿ ವಿಷ್ಣೋರ್ ದುರಾಶಯಾಯೇ ಬಹಿರರ್ಥಮಾನಿನ ಅಂಧಾ ಯಥಾಂಧೈರುಪನೀಯಮಾನಸ್ತೇಪೀಶ ತಂತ್ರ್ಯಾಂ ಮುರುದಾಂ ನಿಬದ್ಧ. ನತೇ ವಿಧು ಸ್ವಾರ್ಥಗತಿಂ, ಅವ್ರಿಗೆ ಕೊನೆ ಸ್ವಾರ್ಥ, ನಮ್ಮ ಸ್ವಾರ್ಥ ಗತಿ, ನಿಜವಾಗ್ಲೂ ನಿಜ ಸ್ವಾರ್ಥ ಏನಂದ್ರೆ ವಿಷ್ಣು ಗತಿ ಆಗ್ಬೇಕು, ಅದು ಅವ್ರಿಗೆ ಗೊತ್ತಿಲ್ಲ. ಸೊ ಹಂಗಾಗಿ ನತೇ ವಿಧು ಸ್ವಾರ್ಥಗತಿಂ. ದುರಾಶಯ, ದುರಾಸೆ ಜಾಸ್ತಿ. ಬಹಿರರ್ಥ ಮಾನಿನ, ಆಚೆ ಇರೋದನ್ನೇ ಎಲ್ಲ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಂಧಾ ಯಥಾ ಅಂಧೈರುಪನೀಯ ತೇಪೀಶ ತಂತ್ರ್ಯ ಮುರುದಾಂನಿ ಬದ್ಧ, ಬದ್ಧರಾಗ್ತಾರೆ, ಕುರುಡರಾಗಿರ್ತಾರೆ, ನರಕಕ್ಕೆ ಹೋಗಿ ಸೇರ್ತಾರೆ. ನೈಷಾಮತಿಸ್ತಾವದುರುಕ್ರಮಾಂಗ್ರೀಂ ಸ್ಪರ್ಶತ್ಯನರ್ಥಾಪಗಮೋ ಯದರ್ಥ ಮಹೀಯಶಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ನೈಷಾಮತಿಸ್ತಾವದುರು, ಆ ಮತಿ, ಅವನು ಮತಿ ಬಗ್ಗೆನೇ ಕ್ವಶನ್ ಕೇಳ್ದ. ಯಾರು? ಹಿರಣ್ಯಕಶಿಪು. ಏನಂತ? ಕುತೋ ಅಭದ್ರಾ ಸತಿ ಮತಿ, ಇಂಥ ಅಭದ್ರವಾದ ನಿನ್ನ ಮತಿ ಎಲ್ಲಿಂದ ಬಂತು ಅಂತ ಬೈತಾನೆ. ಸೊ ಅದಕ್ಕೆ ಮತಿಯಿಂದಾನೇ ಶುರು ಮಾಡಿಬಿಟ್ಟು ಕೊನೆಯಲ್ಲಿ ಎಂಡ್ ಮಾಡೋದು ಮತಿ ಬಗ್ಗೆನೇ ಹೇಳ್ತಾ ಇದ್ದಾನೆ ಪ್ರಹ್ಲಾದ್. ಏನಂತ? ನೈಷಾಮತಿಸ್ತಾವದುರು ಕ್ರಮಾಂಗ್ರೀಂ ಸ್ಪರ್ಶತ್ಯನರ್ಥೋಪಗಮೋ ಯದರ್ಥ ಮಹೀಯಶಾಂ ಪಾದರಜೋಭಿಷೇಕಂ. ಮಹಾಪುರುಷರ ಪಾದರಜದ ಅಭಿಷೇಕ ಮಾಡೋವರೆಗೂ ನಮ್ಮ ಮತಿ ಚೇಂಜ್ ಆಗೋದಿಲ್ಲ. ನೈಷಾಮತಿಸ್ತಾವದು ಉರುಕ್ರಮ ಅಂಗ್ರಿ, ಭಗವಂತನ ಕಡೆ ಉರುಕ್ರಮ ಅಂಗ್ರಿ, ಅವನ ಚರಣ ಕಮಲಗಳ ಕಡೆ ನಮ್ಮ ಮತಿ ಹೋಗೋದೇ ಇಲ್ಲ. ಸೊ ಆ ಮತಿನ ವಾಶ್ ಮಾಡಬೇಕು ಚೆನ್ನಾಗಿ. ಏನು, ಯಾವುದರಿಂದ? ಮಹತ್ಪಾದರಜೋಭಿಷೇಕಂ, ಮಹಾಪುರುಷರ ಪದರಜದಿಂದ ಅದನ್ನು ಅಭಿಷೇಕ ಮಾಡಿ. ಇಷ್ಟು ಕೇಳಿಸ್ಕೊಂಡ ಮೇಲೆ ಅವನ ದೇಹ ಎಲ್ಲ ಕೆಂಪಗಾಗೋಗ್ಬಿಟ್ಟಿರತ್ತೆ, ಆಮೇಲೆ ಹೊಗೆ ಎಲ್ಲ ಬರ್ತಾ ಇರತ್ತೆ. ಸೊ ಆ ರೀತಿ ಕೆಂಪಗಾಗೋಗ್ಬಿಡುತ್ತೆ ಅವನ ದೇಹ, ಹಿರಣ್ಯಕಶಿಪುದು. ಸೊ ಅವನ್ನ ತಳ್ತಾನೆ, ಈ ತರ ಪ್ರಹ್ಲಾದನ್ನ ಅವನ ತೊಡೆಯಿಂದ ಅವನ್ನ ನೆಲದ ಮೇಲೆ ತಳ್ತಾನೆ. ತಳ್ಬಿಟ್ಟು ಹೇಳ್ತಾನೆ, ತಕ್ಷಣ ಇವನ್ನ ಸಾಯಿಸಿ ಅಂತ. ಸೊ ಸಾವಿರಾರು ರೂಪದಲ್ಲಿ, ಟೈಪಲ್ಲಿ ಅವನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಆ, ಬಿಸಿಯಾಗಿ ಕುದಿತಿರೋ ಎಣ್ಣೆಯಲ್ಲಿ, ಆನೆ ಕೆಳಗಡೆ, ಹಾವುಗಳ ಮಧ್ಯದಲ್ಲಿ, ಆಮೇಲೆ ಬೆಟ್ಟದಿಂದ ಮೇಲೆಯಿಂದ, ಆ, ಎಲ್ಲ ರೀತಿಯಲ್ಲಿ ಸಾಯಿಸೋಕೆ ಪ್ರಯತ್ನ ಮಾಡೋದು. ಒಂದ್ ಚೂರು ಅವನಿಗೆ ಗಾಯ ಆಗೋದಿಲ್ಲ ದೇಹಕ್ಕೆ. ಸೊ ಭಗವಂತ ಅವನಿಗೆ ರಕ್ಷಣೆ ಕೊಡ್ತಿರ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಇದೇನಪ್ಪ, ಬಾ ನಾಯಿ ಬಾಲ ತರ ಯಾವಾಗ್ಲೂ ವಕ್ರವಾಗೇ ಇದೆ ಇದಾನಲ್ಲ ಇವನು ಅಂತ. ಸೊ ಆಗ ಇವನು ಹಿರಣ್ಯಕಶಿಪು ಎರಡು ಮಾತನ್ನ ಹೇಳ್ತಾನೆ. ಆ ಏನಂದ್ರೆ, ಇವನು ನಾಯಿ ಬಾಲ ತರಾನೇ ಇದ್ದಾನೆ ಇವನು. ಇವನಲ್ಲಿ ಎರಡು ಮಾತಿದೆ. ಒಂದೇನಂದ್ರೆ, ಅವನು ಅವನ ಭಗವಂತನ ಸಂಬಂಧವನ್ನು ಬಿಡಕ್ಕೆ ಅವನು ರೆಡಿ ಇಲ್ಲ. ಎರಡನೇದು, ನನ್ನ ಮಿಸ್ಬಿಹೇವಿಯರ್ ಬಗ್ಗೆ, ಅಂದ್ರೆ ನಾನು ಯಾವ ತರ ಅಸದ್ಗ್ರಾಹ ಗೃಹವ್ರತನಾಗಿದ್ದೀನಿ ಅಂತ ಅದನ್ನ ಹೇಳೋದನ್ನ ಮಾತ್ರ ನಿಲ್ಸಲ್ಲ, ಅದನ್ನೇ ಹೇಳ್ತಾ ಇರ್ತಾನೆ ಅಂತ. ಅಷ್ಟು ತಲೆ ಕೆಟ್ಟಿರತ್ತೆ ಹಿರಣ್ಯಕಶಿಪು. ಅಂದ್ರೆ ಏನು, ಪ್ರೀಚಿಂಗು ನಾವು ಆ ತರ ಮಾಡ್ಬೇಕು ಪ್ರಹ್ಲಾದನ್ ತರ. ಬೇರೆಯವ್ರ ತಲೆ ಕೆಡ್ಸೋವರ್ಗು, ಕೆಟ್ಟೋಗೋವರೆಗೂ, ಕೋಪ ಬರೋವರೆಗೂ ಆ ರೀತಿ ನಾವು ಆಕ್ಚುಲಿ ಪ್ರೀಚಿಂಗ್ ಮಾಡಬೇಕು. ತುಂಬಾ ಪ್ರಿಯವಾಗಿ ಪ್ರೀತಿಯಿಂದ ಪ್ರೀಚಿಂಗ್ ಮಾಡಿದ್ರೆ ಯಾರು ಏನು ಭಕ್ತಿನ ತಗೊಳ್ಳೋದಿಲ್ಲ. ಸೊ ಈ ರೀತಿ ಆ ಏನಂತಾರೆ, ಹಿರಣ್ಯಕಶಿಪು ಸ್ವಲ್ಪ ಶಾಂತ ಆಗೋಗ್ಬಿಡ್ತಾನೆ. ಅಂದ್ರೆ ಅವನು ಸ್ವಲ್ಪ ಪೀಸ್ಫುಲ್ ಆಗೋಗ್ಬಿಡ್ತಾನೆ. ಇವನು ಸಾಧಾರಣ ಮಗ ಅಲ್ಲ ಇವನು. ಎಷ್ಟು ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ರು ಅವನು ಸಾಯ್ತಾ ಇಲ್ಲ. ಅಂದ್ರೆ ಏನೋ ಸ್ಪೆಷಲ್ ಇದ್ದಾನೆ ಇವನು ಅಂತ ಅವನಿಗೆ ಡೌಟ್ ಬರುತ್ತೆ. ಎಲ್ಲ ದೇವತೆಯರು, ಇಂದ್ರ ಚಂದ್ರ ವರುಣ ವಾಯು ಅಗ್ನಿ ಯಮರಾಜ ಸಹಿತ ನನ್ನ ಸರ್ವೆಂಟ್ಗಳು ಇವರೆಲ್ಲ. ಸುಮ್ಮನೆ ನಾನು ಒಂದು ಭ್ರೂಕುಟಿನ ಈ ತರ ಎತ್ ಬಿಟ್ರೆ ಸಾಕು, ಎಲ್ಲ ದೇವತೆಯರು ನಡುಗ್ತಾರೆ. ಇವನು 5 ವರ್ಷದ ಮಗು ನನ್ನನ್ನೇ ಕಂಟ್ರೋಲ್ ಮಾಡ್ತಿದ್ದಾನೆ, ಇವನು ಸಾಧಾರಣ ಅಲ್ಲ ಅಂತ ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ಸೊ ಆಗ ಆ ಟೈಮಲ್ಲಿ ಮತ್ತೆ ತಿರ್ಗಾ ಪ್ರಹ್ಲಾದನ್ಗೆ ಸ್ಕೂಲ್ ಕಳಿಸ್ತಾರೆ. ನೀನು ಹೋಗಪ್ಪ, ನಿನ್ನ ಸ್ಕೂಲ್ಗೆ ಹೋಗು ನೀನು ಅಂತ. ಅಲ್ಲಿ ಕಳಿಸಿದ್ಮೇಲೆ
ಅಲ್ಲಿ ಬ್ರೇಕ್ ಟೈಮಲ್ಲಿ, ಲಂಚ್ ಬ್ರೇಕಲ್ಲಿ ಪ್ರಹ್ಲಾದ ಆ, ಈ ಎಲ್ಲ ಏನಂತಾರೆ ಮಕ್ಕಳಿಗೆ, ದಾನವ ಮಕ್ಕಳಿಗೆ ಅವ್ರಿಗೆಲ್ಲ ಟೀಚಿಂಗ್ ರೀಚ್ ಮಾಡ್ತಾನೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇವತ್ತು 7ನೇ ಸ್ಕಂದನೂ ಆಗಲ್ಲ ಬಿಡಿ. ಸೊ ಮುಂದೆ ನೋಡೋಣ, ಇನ್ನು ಯಾವತ್ತಾದ್ರೂ ಬೇರೆ ದಿವಸ ಟೈಮ್ ಸಿಕ್ಕಿದಾಗ 8, 9, 10, 11, 12 ಮಾಡೋಣ. ಇವತ್ತು 7ನೇದು ಮುಗಿಸ್ಬಿಡ್ತೀನಿ, ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ತೀನಿ. ಸೊ ಪ್ರಹ್ಲಾದ್ ಹೇಳ್ತಾನೆ ಯಾರಿಗೆ, ಈ ದೈತ್ಯರಿಗೆ ಏನಂದ್ರೆ, ಸುಖಂ ಐಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಯತ್ನತಃ. ಸುಖಂ ಐಂದ್ರಿಯಕಂ ದೈತ್ಯ, ದೇಹ ಯೋಗೇನ, ದೇಹ ತಕ್ಕ ನಮಗೆ ಸುಖ ಬಂದೇ ಬರುತ್ತೆ. ಸುಖ ಮತ್ತೆ ದುಃಖ ಆಟೋಮ್ಯಾಟಿಕ್ ಆಗಿ ಆಲ್ರೆಡಿ ಬರುತ್ತೆ. ಸುಖಂ ಐಂದ್ರಿಯಕಂ ದೈತ್ಯ ದೇಹ ಯೋಗೇನ ಸರ್ವತ್ರ ಲಭ್ಯತೆ ದೈವಾತ್, ದೈವದಿಂದ ಎಲ್ಲವೂ ಸಿಗತ್ತೆ. ಯಥಾ ದುಃಖಂ ಅಯತ್ನತಃ, ದುಃಖದಗೋಸ್ಕರ ಯತ್ನ ಮಾಡಲ್ಲ ನಾವು. ಅಯತ್ನತಃ, ಯತ್ನ ಮಾಡ್ದೇನೆ ನಮಗೆ ದುಃಖಗಳು ಬರ್ತಾ ಇದೆ, ಪ್ರಯತ್ನ ಮಾಡ್ದೇನೆ. ಸೊ ಹಂಗಾಗಿ ಯಥಾ ದುಃಖಂ ಅಯತ್ನತಃ ತಥಾ ಸುಖಂ, ಸುಖಂ ಐಂದ್ರಿಯಕಂ ದೈತ್ಯ, ಅದೇ ರೀತಿ ಸುಖನೂ ಬರುತ್ತೆ. ಅದಕ್ಕೆ ಸುಖದಗೋಸ್ಕರ ಪ್ರಯತ್ನ ಮಾಡಬೇಡಿ. ತತ್ ಪ್ರಯಾಸನ ಕರ್ತವ್ಯೋ ಯತ ಆಯುವ್ಯಯ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಪ್ರಯಾಸನ ಕರ್ತವ್ಯೋ, ಪ್ರಯತ್ನ ಮಾಡಬಾರ್ದು ಸುಖದಗೋಸ್ಕರ. ಯಥ ಆಯು ವ್ಯಯ ಪರಂ, ನಮ್ಮ ಎನರ್ಜಿ ಮತ್ತೆ ನಮ್ಮ ಟೈಮು, ನಮ್ಮ ಮನುಷ್ಯನ ಜನ್ಮ ನಾವು ಕಳ್ಕೊಂತೀವಿ. ನ ತಥಾ ವಿಂದತೆ ಕ್ಷೇಮ ಮುಕುಂದ ಚರಣಾಂಬುಜಂ. ಸೊ ಭಗವಂತನ ಚರಣದಲ್ಲೇ ನಮಗೆ ಕ್ಷೇಮವಿದೆ, ನಮ್ಮ ಪ್ರಯತ್ನದಲ್ಲಿ ಕ್ಷೇಮ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಪುಂಸೋ ವರ್ಷ ಶತಂ ಹ್ಯ ಆಯುಸ್ ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೆ ಅಂಧಂ ಪ್ರಾಪಿತಸ್ತಮಃ. ಪುಂಸೋ ವರ್ಷ ಶತಂ ಹ್ಯ ಆಯುಷ್, 100 ವರ್ಷ ಒಬ್ಬ ವ್ಯಕ್ತಿಗೆ. ಹ್ಮ್ ತದರ್ಧಂ ಚಾಜಿತಾತ್ಮನಃ, ಅದರಲ್ಲಿ ಅರ್ಧ ಟೈಮ್ ಅಂದ್ರೆ 50 ವರ್ಷ ಏನ್ ಮಾಡ್ತೀವಿ, ಮಲ್ಕೊಳ್ತೀವಿ. ನಿಷ್ಫಲಂ ಯದಸೌ ರಾತ್ರ್ಯಾಂ, ನಿಷ್ಫಲದಲ್ಲಿ ರಾತ್ರಿಯಲ್ಲಿ ಮಲಗ್ತೀವಿ. ಶೇತೆ ಅಂಧಂ ಪ್ರಾಪಿತಸ್ತಮಃ, ಆಮೇಲೆ ಇನ್ನು ಈ ಉಳಿದಿರೋ ಸಮಯ ಏನ್ ಮಾಡ್ತೀವಿ, ಅದನ್ನ ವೇಸ್ಟ್ ಮಾಡ್ತೀವಿ. ಶೇತೆ ಅಂಧಂ ಪ್ರಾಪಿತಸ್ತಮಃ. ಆಮೇಲೆ ಮುಗ್ಧಸ್ಯ ಬಾಲಕೈಶೋರೆ ಕ್ರೀಡತೋ ಯಾತಿ ವಿಂಶತಿ ಜರಯಾಗ್ರಸ್ತ ದೇಹಸ್ಯ ಯಾತ್ಯ ಕಲ್ಪಸ್ಯ ವಿಂಶತಿ. ಮುಗ್ಧಸ್ಯ ಬಾಲಕೈಶೋರೆ, ಹ್ಮ್ ಚಿಕ್ಕ ಮಕ್ಕಳಿದ್ದಾಗ ಏನ್ ಮಾಡ್ತೀವಿ, ಕ್ರೀಡತೋ, ಕ್ರೀಡೆಯಲ್ಲಿ, ವಿಂಶತಿ 20 ವರ್ಷ ಅದನ್ನ ಕಳೀತೀವಿ. ಜರಯಾಗ್ರಸ್ತ ದೇಹಸ್ಯ ಯಾತ್ಯ ಕಲ್ಪಸ್ಯ ವಿಂಶತಿ, ವಯಸ್ಸಾದ್ಮೇಲೆ ಜರ ಗ್ರಸ್ತರಾಗಿ ನಾವು ಹ್ಮ್ ಜರದಲ್ಲಿ 20 ವರ್ಷ ಕಳಿತೀವಿ. ಕಲಿಯುಗದಲ್ಲಿ ಆ 20 ವರ್ಷನೂ ಇಲ್ಲ, ಯಾರು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಏನೋ ಒಂದು ಜರಾಗ್ರಸ್ತರಾದ್ರೆ ವೃದ್ಧಾವಸ್ಥೆಯಲ್ಲಿ ಒಂದು 20 ವರ್ಷ ಕಳಿತೀವಿ. ಸೊ ಚಿಕ್ಕ ವಯಸ್ಸಲ್ಲಿ 20 ವರ್ಷ ಹೋಯ್ತು, ಸ್ಕೂಲು ಕಾಲೇಜು ಅಂತ ಏನೇನೋ ಮಾಡಿಕೊಂಡು ನಾಶ ಮಾಡಿಕೊಂಡು, ಆಮೇಲೆ ಇನ್ನೊಂದು 20 ವರ್ಷ ವಯಸ್ಸಾದ್ಮೇಲೆ ಹೋಗುತ್ತೆ. ಇನ್ನೂ 50 ವರ್ಷ ಮಲ್ಕೊಳ್ಳೋದ್ರಲ್ಲೇ ಕಳೆದು ಬಿಡ್ತೀವಿ. ಅಂದ್ರೆ ಏನು, ಎಷ್ಟು ಉಳಿತು, 10 ವರ್ಷ ಉಳಿತು. ಕ್ವಾಲಿಟಿ ಟೈಮ್ ಅಂದ್ರೆ ಬರೀ 10 ವರ್ಷ ಇದೆ. 10 ವರ್ಷದಲ್ಲಿ ನಾವು ಭಗವಂತನ ಧಾಮನೂ ಪಡಿಬಹುದು. ಅದರ ಪ್ರಾಬ್ಲಮ್ ಏನು, ಆ 10 ವರ್ಷನೂ ನಾವು ಸರಿಯಾಗಿ ಉಪಯೋಗಿಸೋದಿಲ್ಲ. ಹ್ಮ್ ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸಾ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯಾಪಯಾತಿ. ಶೇಷಂ ಗೃಹೇಶು ಸಕ್ತಸ್ಯ, ಶೇಷ ಉಳಿದಿರೋ 10 ವರ್ಷ ಏನ್ ಮಾಡ್ತೀವಿ, ಗೃಹೇಶು ಸಕ್ತಸ್ಯ, ಮನೆ ಮಠ ಮದುವೆ ಫ್ಯಾಮಿಲಿ ಶಾಪಿಂಗು ಅದು ಇದು ಅಂತ ಮಾಡ್ಕೊಂಡು ಅದನ್ನ ನಾಶ ಮಾಡ್ತೀವಿ. ಪ್ರಮತ್ತಸ್ಯಾಪಯಾತಿ ದುರಾಪೂರೇಣ ಕಾಮೇನ, ಅಷ್ಟೊಂದು ಕಾಮಗಳು, ದುರಾಪೂರೇಣ ಅಂದ್ರೆ ಅನ್ಸ್ಯಾಟಿಸ್ಫೈಡ್ ಡಿಸೈರ್ಸ್ ಅಂತ ಅರ್ಥ. ದುರಾಪೂರೇಣ ಕಾಮೇನ, ಅಷ್ಟೊಂದು. ಕೋ ಗೃಹೇಶು ಪುಮಾನ್ ಸಕ್ತಂ ಆತ್ಮಾನಂ ಅಜಿತೇಂದ್ರಿಯ ಸ್ನೇಹ ಪಾಶೈರ್ದೃಢೈರ್ಬದ್ಧಂ ಉತ್ಸಹೇತ ವಿಮೋಚಿತುಂ. ಕೋ ಗೃಹೇಶು, ಯಾ ಗೃಹಸ್ಥ ಅಲ್ಲ ಸಾರಿ, ಯಾ ಗೃಹಮೇದಿ. ಕೋ ಗೃಹೇಶು ಪುಮಾನ್ ಸಕ್ತಂ, ಗೃಹದಲ್ಲಿ ಯಾರ ಸಕ್ತರಾಗಿರ್ತಾರೆ, ಆಸಕ್ತರಾಗಿರ್ತಾರೆ. ಕೋ ಗೃಹೇಶು, ಯಾರವನು ಆತ್ಮಾನಂ ಅಜಿತೇಂದ್ರಿಯ, ಅವನು ಅಜಿತೇಂದ್ರಿಯ ಆಗಕ್ಕೆ ಸಾಧ್ಯನಾ, ಇಲ್ಲ. ಯಾಕೆ ಅಂದ್ರೆ ಸ್ನೇಹ ಪಾಶರ ದೃಢೈರ್ ಬದ್ಧಂ, ಸ್ನೇಹ ಪಾಶದಲ್ಲಿ ಬದ್ಧನಾಗಿದ್ದಾನೆ.
ಉತ್ಸಹೇತ ವಿಮೋಚಿತಂ. ಅವನಿಗೆ ಮುಕ್ತಿ ಯಾವತ್ತೂ ಸಿಗೋಕೆ ಸಾಧ್ಯನೇ ಇಲ್ಲ. ಅವನು ಅಜಿತೇಂದ್ರಿಯ ಮತ್ತೆ ಬದ್ಧನಾಗಿರೋದು, ಅದಕ್ಕೆ ಅವನಿಗೆ ಮುಕ್ತಿ ಸಿಗೋದಿಲ್ಲ. ಸೊ ಈ 10 ವರ್ಷನೂ ಅವನು ನಾಶ ಮಾಡ್ಕೊಳ್ತಾನೆ. ಕೋನ್ವರ್ಥ ತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋ ಯದೀಪ್ಸಿತ ಯಂ ಕ್ರೀಣಾತ ಸಿಭಿಪ್ರೇಷ್ಠೈಸ್ತಿಸ್ಕರ ಸೇವಕೋ ವಣಿಕ್. ಕೋನ್ ಅರ್ಥ ತೃಷ್ಣಾಂ, ತೃಷ್ಣ ಯಾವುದಕ್ಕೋಸ್ಕರ? ಅರ್ಥ, ದುಡ್ಡುಗೋಸ್ಕರ. ಕೋನ್ ಅರ್ಥ ತೃಷ್ಣಾಂ ವಿಸರ್ಜೇತ್, ಯಾರೂ ಅದನ್ನ ಬಿಸಾಕೋದಿಲ್ಲ, ವಿಸರ್ಜನೆ ಮಾಡೋದಿಲ್ಲ. ಅವನು ಅರ್ಥ ತೃಷ್ಣಾಂ ವಿಸರ್ಜೇತ್ ಪ್ರಾಣೇಭ್ಯೋ ಯದೀಪ್ಸಿತ. ಮನಿ ಸ್ವೀಟರ್ ದನ್ ಹನಿ ಅಂತ ಹೇಳ್ತೀವಲ್ಲ, ಅದ ಪ್ರಭುಪಾದರು ಇದನ್ನ ಮನಿ ಸ್ವೀಟರ್ ದನ್ ಹನಿ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪ್ರಾಣದಕ್ಕಿಂತನೂ ಪ್ರಿಯವಾದದ್ದು ನಮ್ಗೆ ಏನು? ದುಡ್ಡು. ದುಡ್ಡೇ ದೊಡ್ಡಪ್ಪ. ಸೊ ಆ ರೀತಿ ಕೌನ್ ಅರ್ಥ ತೃಷ್ಣಾಂ ವಿಸರ್ಜೇತ್, ಯಾರು ಬಿಡಲ್ಲ. ಪ್ರಾಣೇಭ್ಯೋ ಯದೀಪ್ಸಿತಃ ಯಂ ಕ್ರೀಣಾತೆ ಸಿಭಿಪ್ರೇಷ್ಠ ತಸ್ಕರ ಸೇವಕೋ ವಣಿಕ್. ಪ್ರಾಣನೇ ಕಳ್ಕೊಂತೀವಿ ಬೇಕಾದ್ರೆ, ಅದ್ರ ದುಡ್ಡು ಮಾತ್ರ ನಾನು ಬಿಡಲ್ಲ. ಯಾರದು? ದುಡ್ಡಿಲ್ಲ ಅಂದ್ರೆ ಜೀವನ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಗುರುಜಿ, ದುಡ್ಡು ಇರ್ಬೇಕು. 2 ನಿಮಿಷ ಮುಗಿಸ್ಬಿಡ್ತೀನಿ, ಆಮೇಲೆ ಕೇಳೋಣ, ಪ್ರಶ್ನೆ ಕೇಳೋಣ ಅಂತ. ಸೊ ಯಂ ಕ್ರೀಣಾದ ಸಿಭಿಪ್ರೇಷ್ಠ ತಸ್ಕರೋ ಸೇವಕೋ ವಣಿಕ್ ಅಂದ್ರೆ ಸೋಲ್ಜರು, ವಣಿಕ್ ಅಂದ್ರೆ ಮರ್ಚೆಂಟು, ತಸ್ಕರೋ ಸೇವಕೋ ವಣಿಕ್ ಅಂದ್ರೆ ಒಬ್ಬ ಕಳ್ಳ, ಅವನ್ನ ತಸ್ಕರ ಅಂತ ಹೇಳ್ತಾರೆ. ಸೇವಕ ಅಂದ್ರೆ ಸೋಲ್ಜರು, ಆಮೇಲೆ ವಣಿಕ್ ಅಂದ್ರೆ ಮರ್ಚೆಂಟ್. ಇವ್ರು 3 ಜನ ಏನ್ ಮಾಡ್ತಾರೆ? ಅವ್ರು ಬೇಕಾದ್ರೆ ಪ್ರಾಣನೇ ಕಳ್ಕೊಂತಾರೆ. ಇವ ಕಳ್ಳ ಅಂತೂ ಅವನಿಗೆ ಜೀವಕ್ಕೆ ಅಪಾಯನೇ ಇರತ್ತೆ. ಆ, ರಾಜ ಸೈನಿಕರು ಅವನ್ನ ಸಾಯಿಸ್ಬೋದು, ಜನನೇ ಸಾಯಿಸ್ಬೋದು, ಆದ್ರೂ ಅವನು ಕಳ್ತನ ಮಾಡ್ತಾನೆ. ಆಮೇಲೆ ಸೇವಕ ಅಂದ್ರೆ ಸೋಲ್ಜರ್ ಏನ್ ಮಾಡ್ತಾನೆ? ಯುದ್ಧ ಆಡಿದಾಗ ಅವನು ಉಳ್ಕೊಂಡ್ರೆ ಅಲ್ಲಿ ಸತ್ತಿರೋ ಹೆಣದ ಮೇಲೆ ಎಲ್ಲ ಬಂಗಾರ ಒಡವೆಗಳೆಲ್ಲ ಇರತ್ತೆ. ಮುಂಚೆ ಆ ಟೈಮಲ್ಲಿ ಆ ಥರ ಇತ್ತು, ಇವಾಗ ಏನೂ ಸಿಗಲ್ಲ. ಇವಾಗ ಬರೀ ಬೆಲ್ಟು, ಬೂಟು ಅದೇ ಸಿಗತ್ತೆ, ಮತ್ತಿನ್ನೇನು ಸಿಗಲ್ಲ. ಸೊ ಆ ಟೈಮಲ್ಲಿ ಸೇವಕರಿಗೆ ನಾನು ಯುದ್ಧದಲ್ಲಿ ನನ್ನ ಪ್ರಾಣನ ನಾನು ಉಳಿಸ್ಕೊಂಡ್ರೆ ನನಗೆ ಹಣ ಸಿಗತ್ತೆ, ಸ್ವರ್ಣ ಸಿಗತ್ತೆ. ಆಮೇಲೆ ವಣಿಕ್ ಮರ್ಚೆಂಟ್ ಏನ್ ಮಾಡ್ತಾನೆ? ದೋಣಿಯಲ್ಲಿ ಸಮುದ್ರದಲ್ಲಿ ಬೇರೆ ಬೇರೆ ದೇಶಗಳಿಗೆ ಪ್ರದೇಶಗಳಿಗೆ ಹೋಗ್ತಾನೆ, ವ್ಯಾಪಾರ ಮಾಡ್ತಾನೆ, ಅದರಿಂದನೂ ಅವನಿಗೆ ದುಡ್ಡು ಬರುತ್ತೆ. ಆದ್ರೆ ಆ ಸಮುದ್ರದಲ್ಲಿ ಮುಂಚೆ ಈ ತರ ಇರ್ಲಿಲ್ಲ. ಮುಂಚೆ ಒಂದು 4 ಶಿಪ್ಗಳು ಹೋದ್ರೆ 2 ಶಿಪ್ ವಾಪಸ್ ಬರುತ್ತೆ. ಯಾಕಂದ್ರೆ ಸಮುದ್ರದಲ್ಲಿ ಇರೋ ಆ ಏನಂತಾರೆ ತೂಫಾನಿಂದ ಯಾರು ಉಳ್ಕೊಳ್ಳಲ್ಲ. ಸೊ ಈ ತರ ಇವರು ಅವ್ರ ಪ್ರಾಣವನ್ನ ಕಳ್ಕೊಂತಾರೆ, ಆದ್ರೆ ದುಡ್ಡು ಮಾತ್ರ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಈ ರೀತಿ ಟೈಮೇ ಇಲ್ಲ, ಇನ್ನೂ ಅರ್ಧನೂ ಆಗಿಲ್ಲ 7ನೇ ಸ್ಕಂದ. ಏನ್ ಮಾಡೋದು? ಕದಂ. ಓಕೆ, 7ನೇ ಸ್ಕಂದ ಮತ್ತೆ ಮುಂದೆ ಯಾವತ್ತಾದ್ರೂ ಮಾಡೋಣ. ಇವಾಗ ಸಮಯ ಆಗಿದೆ, ಆಮೇಲೆ ನಾವು ಇದನ್ನ ಕಂಪ್ಲೀಟು ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಇನ್ನೂ ಬೇಕಾದಷ್ಟು ಪ್ರಹ್ಲಾದ್ ಮಹಾರಾಜ್ ಅವರು ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ, ಆಮೇಲೆ ನರಸಿಂಹದೇವನಿಗೆ ಪ್ರಾರ್ಥನೆ ಮಾಡ್ತಾರೆ. ಅದು ಇನ್ನೂ ಅದ್ಭುತ. ಅದೇ ಎಷ್ಟೋ ದಿವಸ ಹೇಳ್ಬೋದು. ಪ್ರಹ್ಲಾದ್ ಮಹಾರಾಜ್ ಪ್ರೇಯರ್ಸೇ ಇದೆ, ಕನ್ನಡ ಚಾನೆಲ್ ಅಲ್ಲಿ ನೀವು ನೋಡ್ಬೋದು. ಆಮೇಲೆ ಇದಾದ್ಮೇಲೆ ಕೊನೆಗೆ ನಾರದ್ ಮುನಿ ಅವರು 4 ವರ್ಣ 4 ಆಶ್ರಮದ ಡ್ಯೂಟೀಸ್ ಏನು ಅದ್ರ ಬಗ್ಗೆ ಹೇಳ್ತಾರೆ, ಗೃಹಸ್ಥ ಡ್ಯೂಟೀಸ್ ಏನಿದೆ ಅಂತ ಹೇಳ್ತಾರೆ. ಇದೆಲ್ಲ ಮಾಡಕ್ಕೆ ಏನಿಲ್ಲ ಅಂದ್ರೆ 1 ವರ್ಷ ಬೇಕು. ನೀವು 1 ದಿವಸದಲ್ಲಿ 7ರಿಂದ 12 ಮಾಡಿ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಓಕೆ, ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಓಕೆ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಏನೋ ಪ್ರಶ್ನೆ ಏನೋ ಕೇಳ್ತಾ ಇದ್ರಲ್ಲ ಮಮತಾ ಮಾತಾಜಿ ಅವರು. ಅದೇ ಸರ್ ಪ್ರಭುಜಿ, ದುಡ್ಡಿಲ್ದೆ ಹೋದ್ರೆ ಜೀವನ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಪ್ರಭುಜಿ. ಹಾ, ಎಷ್ಟು ಬೇಕೋ ಅಷ್ಟು ದುಡ್ಕೋಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹೌದು. ಅದು ನಾನು ಹೇಳ್ದೆ ಪ್ರಭುಜಿ. ಕರೆಕ್ಟ್. ಆದ್ರೆ ತತ್ ಪ್ರಯಾಸನ ಕರ್ತವ್ಯೋ, ತತ್ ಅದ್ರ ಪ್ರಯಾಸ. ಹಿಂದೆನೆ ಓಡಿ ಜಾಸ್ತಿ ಗಳಿಸ್ಬಾರ್ದು. ಹ್ಮ್ ಪ್ರಯತ್ನ ಮಾಡು. ತುಂಬಾ ಹಣ ಗಳಿಸ್ಬಾರ್ದು. ಹೌದು, ತಾನಾಗೆ ಬಂದ್ರೆ ಓಕೆ. ತಾನಾಗೆ ಬಂದ್ರೆ ಹೌದು ತಾನಾಗೆ ಹೌದು ಬಂದ್ರೆ ಅದನ್ನ ದಾನ ಮಾಡಿ ಎಂಜಾಯ್ ಮಾಡಿ ಪರವಾಗಿಲ್ಲ. ಆ, ಹೌದು ಹೌದು ಪ್ರಭುಜಿ. ರಾತ್ರಿ ನಾನು ದುಡಿತೀನಿ, ಚೆನ್ನಾಗಿ ಸಂಪಾದನೆ ಮಾಡ್ತೀನಿ,
ಚಾಂಟಿಂಗ್ ಆಮೇಲೆ ಮಾಡೋಣ ಅಂತಂದ್ರೆ ಅದು ಪ್ರಾಬ್ಲಮ್. ಹೌದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ನಾಳೆ ಈ ಸ್ಕಂದ ನಾಳೆ ಕಂಟಿನ್ಯೂ ಮಾಡ್ತೀರಾ ಪ್ರಭುಜಿ? ಮಾಡ್ಬೋದು ಪ್ರಭು. ಏನ್ ಹೇಳ್ತೀರಾ ಗೌರಚಂದ್ರ ಗೋಪಿನಾಥ್ ಪ್ರಭು, ಶೋಭಾರಾಣಿ ಮಾತಾಜಿ, ಸಾರಿ ಶೋಭನಾ ರಾಧಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭು ಪ್ರಭು ಹೊರಗಡೆ ಹೋಗಿದ್ದಾರೆ, ಅವ್ರು ಹೇಳ್ಬಿಟ್ಟು ಸರಿ ಸರಿ ಗ್ರೂಪ್ ಅಲ್ಲಿ ಹಾಕ್ಲಿಕ್ಕೆ ಹೇಳ್ತೀನಿ. ಓಕೆ ಓಕೆ ಓಕೆ. ಓಕೆ. ಹರೇ ಕೃಷ್ಣ ನಾಳೆ ಪ್ರಭುಜಿ. ಟ್ರೈನಿಂಗ್ಸ್ ಇರುತ್ತೇನೋ ಪ್ರಭುಜಿ? ಹಾ ಬೆಳಿಗ್ಗೆನೆ ಇರತ್ತೆ. ಮಾತಾಜಿ, ಕ್ಲಾಸ್ ಬೆಳಗ್ಗೆನೆ ಇರುತ್ತೆ. ಹಾ. ಪ್ರಭುಗೆ ಗ್ರೂಪ್ ಅಲ್ಲಿ ಹಾಕ್ಲಿಕ್ಕೆ ಹೇಳ್ತೀವಿ, ಕೇಳ್ಬಿಟ್ಟು ಹೇಳ್ತೀವಿ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಮಾತಾಜಿ, ಓಕೆ ಮಾತಾಜಿ, ಓಕೆ ಬಾಯ್. ಹೇಳಿ ಪ್ರಭುಜಿ ನಾಳೆನು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ದಂಡತ್ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ, ಹಿರಣ್ಯಕಶಿಪು ದೊಡ್ಡ ರಾಕ್ಷಸ ದೈತ್ಯ, ಆದ್ರೂ ಅವನ್ಗೆ ಇಂತ ಒಳ್ಳೆ ಮಗ ಹುಟ್ಲಿಕ್ಕೆ ಕಾರಣ ಪ್ರಭುಜಿ ಅವನ ಸಂಸ್ಕಾರನೋ ಮಗನ ಸಂಸ್ಕಾರನೋ? ಪ್ರಹ್ಲಾದ್ ಮಹಾರಾಜ ಇಂತ ದೊಡ್ಡ ದೈವ ಭಕ್ತ, ಇಂಥ ತಂದೆಗೆ ಹುಟ್ಟಿ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡ್ದ. ಇವೆಲ್ಲ ನಾವು ಪೂರ್ವ ಜನ್ಮದ ಸಂಸ್ಕಾರ ಅನ್ಬೇಕು, ಇಲ್ಲ ನಮ್ಮನ್ನು ಪಾಪಕರ್ಮ ಅನ್ಬೇಕು, ಏನ್ ಅನ್ಬೇಕು ಪ್ರಭುಜಿ? ತುಂಬಾ ಕಾರಣಗಳಿದೆ. ಪ್ರಭುಜಿ. ಪ್ರಮುಖವಾದದ್ದು 3 ಕಾರಣ. ಒಂದೇನೋ ಆಲ್ರೆಡಿ ಪ್ರೀ ಪ್ಲಾನ್ಡ್, ಹಿರಣ್ಯಕಶಿಪು ಜಯ ವಿಜಯ ರೂಪದಲ್ಲಿ ಬರ್ತಾರೆ ಅಂತ ಪ್ಲಾನಿಂಗ್ ಇತ್ತು. ದೇವತೆಯರಿಗೆ ಎಲ್ಲ ಗೊತ್ತಿತ್ತು ಏನಂತ, ಈ ತರ ಇವನು ಅತ್ಯಾಚಾರ ಮಾಡ್ತಾನೆ, ಸೊ ಭಗವಂತನ ಅವತಾರ ಬರಲೇಬೇಕು, ಅವನ ಸಂಹಾರ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿರ್ತಾರೆ. ಸೊ ಭಗವಂತ ಈ ನರಸಿಂಹ ರೂಪದಲ್ಲಿ ಬಂದಿರ್ತಾನೆ ಈ ಹಿರಣ್ಯಕಶಿಪುಗೆ ಸಾಯಿಸೋಕೆ. ಸೊ ಆ ಹಿರಣ್ಯಕಶಿಪುಗೆ ಅಪರಾಧಗಳು ಜಾಸ್ತಿ ಮಾಡಿದ್ರೆ ಅವನು ವೀಕ್ ಆಗ್ತಾನೆ. ಸೊ ಹಂಗಾಗಿ ಯಾರ ಮೇಲೆ ಅಪರಾಧ ಮಾಡಬೇಕು, ಅವನು ಶುದ್ಧ ವೈಷ್ಣವನ ಮೇಲೆ. ಸೊ ಹಂಗಾಗಿ ಆ ಪ್ಲಾನಿಂಗ್ ಮಾಡಿಕೊಂಡು ಈ ಏನಂತಾರೆ ಭಗವಂತನ ಆಶ್ರಯ, ಭಗವಂತನ ಅನುಗ್ರಹದಿಂದಾನೇ ಪ್ರಹ್ಲಾದ್ ಮಹಾರಾಜು ಅವನ ಕುಲದಲ್ಲಿ ಹುಟ್ಟು ಬರ್ತಾನೆ. ಅದು ಒಂದು ಕಾರಣ. ಎರಡನೇದೇನು, ಹಿರಣ್ಯಕಶಿಪು ಮೊದಲನೇ ಸರ್ತಿ ತಪಸ್ಸೆ ಮಾಡಿದಾಗ ನಾರದ್ ಮುನಿಯವರು ಬಂದು ಒಂದು ಗಿಳಿ ರೂಪದಲ್ಲಿ ನಾರಾಯಣ 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 ಅಂತ ಹೇಳಿದಕ್ಕೆ ಅವನ ತಲೆಯಲ್ಲಿ ಅದೇ ಓಡ್ತಾ ಇತ್ತು, ನಾರಾಯಣ 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 ಅಂತ. ಕೋಪದಿಂದ ಅವನು ನಾರಾಯಣನ ನಾಮಸ್ಮರಣೆನೇ ಮಾಡ್ತಾ ಇದ್ದ ಮೈಂಡಲ್ಲಿ. ಸೊ ಅವನ ಮನೆಗೆ ಹೋದಾಗ ಅವನು ಮತ್ತೆ ಅವನ ಹೆಂಡತಿ ಸೇರಿದಾಗ ಅವನು ಅದನ್ನೇ ಯೋಚನೆ ಮಾಡ್ತಾ ಇದ್ದ, ನಾರಾಯಣ 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 ಅಂತ ಹೇಳ್ಬಿಟ್ಟು. ಸೊ ಅವಳು ಗರ್ಭಿಣಿ ಆದಾಗ ಆ ಪ್ರಜ್ಞೆ, ಆ ಹಿರಣ್ಯಕಶಿಪು ನೆನೆಸ್ಕೊಳ್ತಿರೋ ಪ್ರಜ್ಞೆ ಆ ಮಗುಗೆ ಬಂತಂತೆ. ಸೊ ಹಂಗಾಗಿ ಆ ಮಗನು ಮಹಾನ್ ವೈಷ್ಣವನಾದ, ಅವನು ನಾರಾಯಣನ ನೆನೆಸ್ಕೊಂಡ. ಮೂರನೇದೇನೋ, ಪ್ರಹ್ಲಾದ್ ಮಹಾರಾಜ್ ಅವರು ಕಯಾದುಗೆ ಈ ರೀತಿ ಏನಂತಾರೆ ಬೋಧನೆ ಮಾಡಿದಾಗ, ಭಾಗವತ ಹೇಳ್ಕೊಟ್ಟಾಗ ಆ ಮಗುವಿನ ಪ್ರಜ್ಞೆ ಚೇಂಜ್ ಆಯಿತು, ಅವನು ಶುದ್ಧ ಭಕ್ತನಾದ ಅಂತ ಹೇಳ್ತಾರೆ. ಇನ್ನೊಂದು ಕಾರಣನೂ ಇದೆ, ಏನಂದ್ರೆ ಪೂರ್ವ ಜನ್ಮದಲ್ಲಿ ಪ್ರಹ್ಲಾದ್ ಮಹಾನ ಯಾವುದೋ ಒಂದು ನರಸಿಂಹ ಪುರಾಣದಲ್ಲಿ ಬರುತ್ತೆ, ಪೂರ್ವ ಜನ್ಮದಲ್ಲಿ ಅವನು ಒಬ್ಬ ಸಾಧಾರಣ ವ್ಯಕ್ತಿ. ಅವನೇನ್ ಮಾಡ್ತಾನೆ, ಅವನ ಪ್ರೇಮಿಕಾ ಜೊತೆ ಭೇಟಿ ಆಗೋಕೆ ಅಂತ ಒಂದು ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡಿರ್ತಾನೆ. ಅವಳು ಬರೋದೇ ಇಲ್ಲ ರಾತ್ರಿ. ಸೊ ಕೋಪದಿಂದ ಅವನು ಉಪವಾಸ ಮಾಡ್ತಾನೆ ಬೆಳಗಿನವರೆಗೂ. ಸೊ ಅವತ್ತಿನ ರಾತ್ರಿ ಅದು ನರಸಿಂಹ ಚತುರ್ದಶಿ. ಸೊ ಹಂಗಾಗಿ ಅವನು ನರಸಿಂಹ ಚತುರ್ದಶಿ ದಿವಸ ಅಜ್ಞಾತವಾಗಿ ಅವನು ಉಪವಾಸ ಮಾಡ್ದ. ಸೊ ಹಂಗಾಗಿ ಅನುಗ್ರಹ ಬಂತು ಅವನಿಗೆ. ಮುಂದಿನ ಜನ್ಮದಲ್ಲಿ ಅವನು ಭಕ್ತನಾದ, ನರಸಿಂಹದೇವರ ಭಕ್ತನಾದ. ಸೊ ಪ್ರಹ್ಲಾದ್ ಮಹಾರಾಜ ರೂಪದಲ್ಲಿ ಅವನು ಹುಟ್ಟು ಬರ್ತಾನೆ. ಸೊ ಈ ತರ ಬೇರೆ ಬೇರೆ ಕಾರಣಗಳಿದೆ. ಓಕೆನಾ? ಧನ್ಯವಾದಗಳು ಪ್ರಭುಜಿ. ಹರಿ Hare Krishna Prabhu, Dandas Pranam. ಹರೇ ಕೃಷ್ಣ ಪ್ರಭು. Prabhu, you can continue, Prabhu. Actually, this Vaishnava Ninda is what we planned for next 2 days of seminar. So it is up to you how you want to do it. Accordingly, I will announce and. ಓಕೆ ಓಕೆ ಓಕೆ. So I have allocated 2 days tomorrow and day after. It's your availability, Prabhu, your convenient. I will change the topic, but it is there for next 3 days.
ಓಕೆ ಓಕೆ ಓಕೆ. ಸೊ ಈಗ ವೈಷ್ಣವ ನಿಂದನೆದು ಒಂದು ಟಾಪಿಕ್ ಇತ್ತು, ಆಮೇಲೆ ಇದು 7ನೇ ಸ್ಕಂದನು ಮುಗಿಸ್ಬೇಕಿತ್ತು. ಏನ್ ಮಾಡೋದು ನಾಳೆ? ಹರೇ 7ನೇ ಕೃಷ್ಣ ಸ್ಕಂದ ಮುಗಿಸ್ಬಿಟ್ಟು ಬೇರೆ ದಿವಸ ಮಾಡ್ಬೋದಾ? ಮುಂದುವರ್ಷಿ ಪ್ರಭುಜಿ. ಹ್ಮ್ ಪ್ರಭು ಸ್ಕಂದ ಹರೇ ಮುಗಿಸ್ಬಿಟ್ಟು ಕೃಷ್ಣ ಪ್ರಭು, ಆಮೇಲೆ ವೈಷ್ಣವ ನಿಂದನೆ ಮಾಡಿ ಪ್ರಭು. ಪುರಾಣದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಪ್ರಭು. ಓಕೆ ಓಕೆ. ಸೊ 7th ಸ್ಕಂದ ಮುಗಿಸ್ಬಿಡಿ ಪ್ರಭುಜಿ. ಹಾ ಓಕೆ ಓಕೆ. ನಾಳೆ ಟುಮಾರೋ ಫಿನಿಶ್ ಪ್ರಭು. ಶ್ಲೋಕಗಳು ಹೇಳ್ತೀರಾ? ಬರೀ ಸ್ಟೋರಿ ಮೂಲಕ ಹೇಳಿ ಪ್ರಭುಜಿ. ನೀವು ಶ್ಲೋಕ ಹೇಳಿದ್ರೆ ಟೈಮ್ ಇದಾಗೋಗುತ್ತೆ ಪ್ರಭುಜಿ. ಬರೀ ಸ್ಟೋರಿ ಮೂಲಕ ಹೇಳಿ. ಮಾತಾಜಿ, ಭಾಗವತದಲ್ಲಿ ರಸ ಇರೋದು, ಹೌದೌದು, ರಸ ಇರೋದೇ ಶ್ಲೋಕಗಳಲ್ಲಿ. ಕಥೆಯಲ್ಲಿ ಇಂಗ್ಲಿಷಲ್ಲೂ ಕತೆ ಹೇಳ್ಬೋದು, ಕನ್ನಡಲ್ಲೂ ಕತೆ ಹೇಳ್ಬೋದು. ಆ ಕಥೆಯಿಂದ ನಾವು ಪಾಠ ಕಲಿಯಲ್ಲ, ಆ ಶ್ಲೋಕದಲ್ಲಿ ಪಾಠವನ್ನು ಕೊಟ್ಟಿದ್ದಾರೆ, ಏನ್ ಪಾಠ ಕಲಿಬಹುದು ಅಂತ. ಸೊ ಅದಕ್ಕೆ ನನಗೆ ಆ ಥರ ನೇರವಾಗಿ ಹೇಳಕ್ ಬರಲ್ಲ ಕತೆ. ಏನು ನರಸಿಂಹದೇವರು ಬರ್ತಾರೆ ಕಂಬದಿಂದ, ಪ್ರಹ್ಲಾದ್ ಮಹಾರಾಜ್ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ, ಯುದ್ಧ ನಡೆಯುತ್ತೆ, ಅವರಿಬ್ರು ಜಗಳ ಆಡ್ತಾರೆ. ಆಮೇಲೆ ಸಾಯಂಕಾಲದ ಹೊತ್ತಲ್ಲಿ ನರಸಿಂಹದೇವರು ಅವನ್ನ ಸಾಯಿಸ್ತಾನೆ. ಆಮೇಲೆ ಪ್ರಹ್ಲಾದ್ ಮಹಾರಾಜ್ ಸ್ತುತಿ ಮಾಡ್ತಾನೆ, ಆಮೇಲೆ ಹಾರವನ್ನು ಹಾಕ್ತಾನೆ, ಭಗವಂತ ಪ್ರೀತಿಯಿಂದ ಅವನ್ ಈ ತರ ಮಾಡ್ತಾನೆ. ಆಮೇಲೆ ವರ ಕೇಳಪ್ಪ ಅಂತ ಕೇಳ್ತಾನೆ. ಸೊ ಪ್ರಹ್ಲಾದ್ ಮಹಾರಾಜ್, ನನ್ಗೆ ಯಾವ ವರ ಬೇಡಪ್ಪ, ನೀನು ಒಬ್ಬನೇ ಸಾಕು ನನ್ಗೆ, ನನ್ನ ತಂದೆ ನಾವು ಉದ್ಧರಿಸು ಅಂತ ಹೇಳ್ತಾನೆ. ಸರಿ, ಅದೆಲ್ಲ ನಾನು ನೋಡ್ಕೊಂಡಾಯ್ತು, 7 ಪೀಳಿ ಹಿಂದೆ ಮುಂದೆ ಎಲ್ಲ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾನೆ. ಇಲ್ಲಿಗೆ ಕತೆ ಮುಗೀತು. ಸೊ ಇಷ್ಟು ಹೇಳ್ಬೋದು. ಇದ್ರಿಂದ ಏನ್ ಕಲಿತೀವಿ ನಾವು? ಕಷ್ಟ. ಸೊ ಇಲ್ಲಿಗೆ 7ನೇ ಸ್ಕಂದ ಮುಗೀತು ಅಂತ ಹೇಳ್ಬೋದು ನಾನು. ಆದ್ರೆ ಶ್ಲೋಕನು ಕಿವಿ ಮೇಲೆ ಪ್ರಾರ್ಥನೆ. ಬೀಳ್ಬೇಕಲ್ವಾ ಪ್ರಭುಜಿ? ಹಾ ಹೌದೌದು, ಶ್ಲೋಕನ ಕಿವಿ ಮೇಲೆ ಬೀಳ್ಬೇಕು. ಹೌದು ಪ್ರಭುಜಿ. ಹೌದು. ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆಯಲ್ಲಿ ಒಂದೊಂದು ಶಬ್ದ, ಏನೇನ್ ಪ್ರಾರ್ಥನೆ ಮಾಡ್ದ ಭಗವಂತನ, ಅದನ್ನ ತಿಳ್ಕೊಬೇಕು. ಅದು ಕಥೆ, ಅದು ಲೀಲಾ. ಲೀಲಾ ಕಥೆ ಅಲ್ಲ. ಲೀಲಾ ಅಂದ್ರೆ ಏನ್ ಪಾಠ ಕಲಿತಾ ಇದ್ದೀವಿ, ನಾನ್ ಹೇಗೆ ಆಗ್ಬಹುದು, ನಾನ್ ಯಾವ ತರ ನಾನು ಪ್ರಾಕ್ಟೀಸ್ ಮಾಡ್ಬೇಕು. ಚಿಕ್ಕ ಮಗು ಈ ತರ ಹೇಗ್ ಪ್ರಾರ್ಥನೆ ಮಾಡಕ್ ಸಾಧ್ಯ? ಒಂದೊಂದು ಮಾತನ್ನ ನಮ್ಮ ಬಗ್ಗೆನೇ ಹೇಳಿರೋದು ಪ್ರಹ್ಲಾದ್, ಹೇಗ್ ನಾವು ಫಾಲೋ ಮಾಡ್ಬೇಕು ಅಂತ. ಸೊ ಅದು ಇಂಪಾರ್ಟೆಂಟ್. ಅದಕ್ಕೆ ಪ್ರಭುಜಿ, ಅವರು ಪ್ರಹ್ಲಾದರು ದೊಡ್ಡವರಾಗಿ ರಾಜ್ಯ ಆಳಿದ್ರು, ಮತ್ತೆ ಮದ್ವೆನೂ ಆದ್ರ ಪ್ರಭುಜಿ? ಓ ಎಸ್, ಆಗಿದ್ದಾರೆ. ಹೌದು, ಇವತ್ತಿಗೂ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಇವತ್ತಿಗೂ ಇದ್ದಾರೆ. ಇದ್ದಾರೆ. ಓಕೆ ಪ್ರಭುಜಿ. ಅವ್ರು ಎಲ್ಲಿದ್ದಾರೆ ಪ್ರಭುಜಿ ಪ್ರಹ್ಲಾದ್ರು? ಪ್ರಹ್ಲಾದರು ಸುತ್ತಲ ಲೋಕದಲ್ಲಿದ್ದಾರೆ. ಹೋಗ್ಬೇಕಾ ನೀವು? ಬೇಡ ಬೇಡ ಪ್ರಭುಜಿ, ನಾನು ಗೋಲೋಕಕ್ಕೆ ಹೋಗ್ಬೇಕು. ಜೈ ಜೈ. ಬಟ್ ಆದ್ರೆ ಫಸ್ಟ್ ಭಕ್ತರ ಆಶ್ರಯ ಪಡಿಬೇಕಲ್ವಾ? ಪ್ರಹ್ಲಾದ್ ಮಹಾರಾಜ್ ಅವ್ರ ಆಶ್ರಯ ಪಡೆಯೋದು ಇಂಪಾರ್ಟೆಂಟ್. ಅವರು ಕೆಳಗಡೆ ಲೋಕದಲ್ಲಿ ಇದ್ದಾರಲ್ಲ ಮಾತಾಜಿ, ಮೇಲ್ಗಡೆ ಲೋಕಗಳಲ್ಲಿ ಇಲ್ಲ. ಕೆಳಗಡೆ ಹೋಗ್ಬಾರ್ದು ನಾವು. ಹೋಗ್ಬೋದು. ಯಾಕೆ ಅಂದ್ರೆ ವೈಷ್ಣವ ಮಹೀಯಸಾಂ ಪಾದ ರಜೋಭಿಷೇಕಂ. ವೈಷ್ಣವರು ಎಲ್ಲೇ ಇದ್ರು ಅಲ್ಲಿ ಹೋಗಿ ಅವರ ಆಶ್ರಯವನ್ನು ಪಡಿಬೇಕು ನಾವು. ಅದೇ ಇಂಪಾರ್ಟೆಂಟ್. ನಮ್ಗೆ ಗೋಲೋಕ ವೈಕುಂಠ ಲೋಕ ಯಾವುದು ಗೊತ್ತಿಲ್ಲ, ಬೇಡವೇ ಬೇಡ. ನಮ್ಗೆ ಏನಿದ್ರು ಭಗವಂತನ ಭಕ್ತರ ಆಶ್ರಯ ಪಡಿಬೇಕು. ಅದೇ ಪ್ರಹ್ಲಾದ್ ಮಹಾರಾಜ್ ಅವರು ಪ್ರಾರ್ಥನೆಯಲ್ಲಿ ಹೇಳ್ತಿದ್ದಾರೆ, ಅದನ್ನೇ ಕೇಳ್ಬೇಕು ನಾವು. ಪ್ರಹ್ಲಾದ್ ಮಹಾರಾಜ್ ನನ್ಗೆ ಮುಕ್ತಿ ಕೊಡಪ್ಪ ಅಂತ ಕೇಳಿಲ್ಲ. ಓಕೆ, ಅದ್ ಹೇಳಿ ಪ್ರಭುಜಿ, ಅದ್ ಹೇಳಿ ಪ್ರಭುಜಿ. ಓಕೆ, ನಾಳೆ ನಾವು ಕಂಟಿನ್ಯೂ ಮಾಡೋಣ. ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಎಂಡ್ ಮಾಡ್ಬೋದು ಇಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾ, ಏನು ಪ್ರಶ್ನೆ? ಪ್ರಹ್ಲಾದ್ ಮಹಾರಾಜ್ ಅವರು ಕೆಳಗಿನ ಲೋಕದಲ್ಲಿದ್ದಾರೆ. ಹಾ ಕರೆಕ್ಟ್, ಸುತ್ತಲ ಲೋಕ. ಯಾಕಿದ್ದಾರೆ ಪ್ರಭುಜಿ? ಏನ್ ತಪ್ಪಿಲ್ವಲ್ಲ, ಎಲ್ಲಿದ್ರು ಏನಂತೆ. ಡಿವೋಟಿ ಕ್ಯಾನ್ ಬಿ ಎನಿವೇರ್. ನಾರಾಯಣ ಪರಾ ಸರ್ವೇನ ಕುಟಶ್ಚನ ಬಿಭ್ಯತಿ ಸ್ವರ್ಗ ಅಪವರ್ಗ ನರಕೇಶು ಅಪಿ ತುಲ್ಯಾರ್ಥ ದರ್ಶಿನ. ಸುತಲ ಲೋಕ ಏನು ಪಾಪಿ ಲೋಕಗಳಲ್ಲ. ಸುತಲ ಲೋಕದಲ್ಲಿ ಬಲಿ ಮಹಾರಾಜ್ ಇದ್ದಾರೆ. ಬಲಿ ಮಹಾರಾಜ್ ಜೊತೆ ಪ್ರಹ್ಲಾದ್ ಮಹಾರಾಜು ಇದ್ದಾರೆ. ಬಲಿ ಮಹಾರಾಜ್ ಅವರು ಮೊಮ್ಮಗ ಪ್ರಹ್ಲಾದನ್ಗೆ. ಸೊ ಸುತಲ ಲೋಕದಲ್ಲಿ ಇದ್ದಾರೆ. ಸುತಲ ಲೋಕ ಏನ್ ಕೆಟ್ಟದ ಲೋಕ ಅಲ್ಲ. ಪ್ರಜ್ಞೆ ಕೆಟ್ಟದಿದ್ರೆ ನಾವು ವೈಕುಂಠ ಲೋಕದಲ್ಲಿದ್ರು ನಾವು ನರಕದಲ್ಲೇ ಇರೋದು.
ಪ್ರಜ್ಞೆ ಸರಿಯಾಗಿ ಭಗವಂತನ ಭಕ್ತಿಯಲ್ಲಿದ್ರೆ ನರಕಲೋಕದಲ್ಲಿದ್ರು ಅದು ವೈಕುಂಠನೇ. ನಮ್ಗೆ ಇಂಪಾರ್ಟೆಂಟ್ ಎಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಇದು ಹೆಂಗಿದೆ ಅದು ಇಂಪಾರ್ಟೆಂಟ್. ಸೊ ಭಕ್ತರು ಪ್ರಭುಜಿ ಕೆಳಗಡೆ ಅವರು ಲೋಕದಲ್ಲೂ ಭಕ್ತರಿದ್ದಾರೆ. ಪ್ರಭುಜಿ ಅವರು ಧ್ರುವ ಮಹಾರಾಜಿಗೆ ಏನು ಲೋಕ ಕೊಟ್ಟಂಗೆ ಇವ್ರಿಗೆ ಲೋಕ ಕೊಟ್ಟಿಲ್ಲ ಪ್ರಭುಜಿ, ಪ್ರಹ್ಲಾದ್ ಮಹಾರಾಜ್ಗೆ. ಇಲ್ಲ, ಧ್ರುವ ಮಹಾರಾಜ್ಗೆ ಬೇಕಿತ್ತು, ನನ್ಗೆ ಬ್ರಹ್ಮನ್ಗಿನ್ನೂ ಒಂದು ದೊಡ್ಡ ಲೋಕ ಬೇಕು ಅಂತ ಅವರು ಒಂದು ಭೌತಿಕ ಆಸೆ ಇಟ್ಕೊಂಡು ಅವರು ಪ್ರಾರ್ಥನೆ ಮಾಡಿದ್ರು. ಸೊ ಹಂಗಾಗಿ ಭಗವಂತ ಅದನ್ನ ಫುಲ್ಫಿಲ್ ಮಾಡ್ದ. ಕೊನೆಗೆ ಅವ್ರಿಗೂ ಇಷ್ಟ ಇರ್ಲಿ, ನನ್ಗಿನ್ನೇನು ಬೇಡ, ನಿನ್ ಭಕ್ತಿ ಬೇಕು. ಕಾಚಂ ವಿಚಿನ್ವನ್ ಅಪಿ ದಿವ್ಯರತ್ನಂ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನ ಯಾಚಿ, ನಂಗೆ ವರ ಬೇಡ ಇವಾಗ ಅಂತ ಧ್ರುವ ಮಹಾರಾಜ್ ಬೇಡ ಅಂತಂದ್ರು. ಭಗವಂತ ಅವನಿಗೆ ಕೊಟ್ಟ. ಯಾಕೆ ಅಂದ್ರೆ ಧ್ರುವ ಮಹಾರಾಜ್ ಅದನ್ನ ಇಟ್ಕೊಂಡೇ ತಪಸ್ಸೆ ಮಾಡಿದ್ದು, ನನ್ಗೆ ಬ್ರಹ್ಮನ್ಕಿನ್ನೂ ಶ್ರೇಷ್ಠವಾದ ಒಂದು ಲೋಕ ಬೇಕು ಅಂತ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹಾಗಿಲ್ಲ. ಪ್ರಹ್ಲಾದ್ ಮಹಾರಾಜ್ ಶುದ್ಧ ಭಕ್ತರು. ಅವರು ಯಾವ ಆಸೆನೂ ಬೇಡ, ಬರೀ ನಾನು ನಿನ್ನ ಭಕ್ತಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅವರು ಆ ಭಕ್ತಿಯನ್ನ ಮಾಡಿದ್ರು. ಸೊ ಹಂಗಾಗಿ ಭಗವಂತ ಏನು ಅವ್ರಿಗೆ ಏನು ಯಾವ ಲೋಕ ಕೊಟ್ಟಿಲ್ಲ. ಓಕೆನಾ? ಓಕೆ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಇವಾಗ ಭಗವಂತ ನಮ್ಗೆ ಭಕ್ತರಿಗೆ ಯಾವ್ದು ಸೂಕ್ತ ಅದು ನೋಡಿ ಕೊಡ್ತಾರಲ್ಲ ಪ್ರಭು, ನಾವು ಕೇಳಿದ್ದು ಮಾತ್ರ ಅವ್ರು ಕೊಡ್ತಾರ, ನಮ್ಗೆ ಯಾವ್ದು ಸೂಕ್ತ ಅದು ಭಗವಂತ ನಮ್ಗೆ ದಯಪಾಲಿಸ್ತಾರ ಪ್ರಭು? ಹೌದೌದು, ಕರೆಕ್ಟ್. ನಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಲಾರ್ಡ್ ವಿಲ್ ಗಿವ್ ವಾಟ್ ವಿ ನೀಡ್, ನಾಟ್ ವಾಟ್ ವಿ ವಾಂಟ್. ನಮ್ಗೆ ಏನ್ ಬೇಕೋ ಅದು ಕೊಡಲ್ಲ, ನಮ್ಗೆ ಏನ್ ಕೊಡ್ಬೇಕೋ ಅದನ್ನ ಕೊಡ್ತಾನೆ. ಏನ್ ನನ್ಗೆ ಹೇಳಕ್ ಬಂದಿಲ್ಲ ಕರೆಕ್ಟ್ ಆಗಿ. ನೀಡ್ ವಾಂಟ್ಗೆ ಡಿಫ್ರೆನ್ಸ್ ಇದೆ. ಕನ್ನಡಲ್ಲಿ ಏನಂತೀವಿ ಗೊತ್ತಿಲ್ಲ. ವಾಂಟ್ ಅಂದ್ರೆ ನನ್ನ ಆಸೆ, ನನ್ನ ಇಂದ್ರಿಯ ಆಸೆಗಳು. ನೀಡ್ ಅಂದ್ರೆ ನನ್ಗೆ ನಿಜವಾಗ್ಲೂ ಬೇಕಾಗಿರೋದು, ನಾನು ಸುಧಾರಿಸ್ಕೊಳಕ್ ಏನ್ ಬೇಕೋ ಅದು ಅಂತ. ನಮ್ಗೆ ನಾವು ಭಕ್ತಿಯಲ್ಲಿ ಮುಂದೆ ಬರೆಯೋಕ್ಕೆ ನಮ್ಗೆ ಏನು ಅನುಕೂಲವಾಗತ್ತೆ ಆ ರೀತಿಯಲ್ಲಿ ಮಾತ್ರ ನಮ್ಮ ಡಿಸೈರ್ನ ಫುಲ್ಫಿಲ್ ಮಾಡ್ತಾನೆ, ಎಲ್ಲವೂ ಮಾಡೋದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ನೀಡ್ ಅಂದ್ರೆ ಅವಶ್ಯಕತೆ, ವಾಂಟ್ ಅಂದ್ರೆ ಬೇಡಿಕೆಗಳು, ದುರಾಸೆಗಳು. ಬೇಡಿಕೆಗಳನ್ನ ಕೊಡಲ್ಲ. ಅವಶ್ಯಕತೆ ಏನಿದೆ ನಮ್ಗೆ ಅಷ್ಟೇ ಕೊಡ್ತಾನೆ ಏನ್ ಪ್ರಭುಜಿ. ಅವಶ್ಯಕತೆ ಇದೆ ನಮ್ಗೆ ಅದನ್ನ ಕೊಡ. ಕರೆಕ್ಟ್. ಓಕೆ, ಸೊ ನಾಳೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮ.